ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್. ತಂದೆಯಾದ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ನಿಮ್ಮೆಲ್ಲರಿಗೂ ನಾನು ಯೇಸು ನಾಮದಲ್ಲಿ ವಂದನೆ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇವತ್ತಿನ ಸಾಯಂಕಾಲ ಸಮಯದಲ್ಲಿ ದೇವರು ನಮ್ಮೆಲ್ಲರಿಗೂ ಒಳ್ಳೆಯ ಸಮಯ ಕೊಟ್ಟಿದ್ದಾನೆ. ದೇವರ ವಾಕ್ಯ ಕೇಳಲಿಕ್ಕೋಸ್ಕರವಾಗಿ ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯದಲ್ಲಿ ನಮ್ಮನ್ನು ನಾವು ದೇವ್ರ ಕೈಗೆ ಒಪ್ಪಿಸ್ಕೊಡೋಣ. ಇವತ್ತು ದಿವಸ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯ ಕೇಳಲಿಕ್ಕಾಗುವ ಹಾಗೆ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಿ. ಕರ್ತನಲ್ಲಿ ಪ್ರಿಯರೇ, ಇವತ್ತಿನ ದಿವಸ ಈ ಒಂದು ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯದ 1ನೇ ವಚನದಿಂದ 7 ವಚನಗಳವರೆಗೆ ಇರತಕ್ಕಂಥ ಈ ವಾಕ್ಯ ಭಾಗವನ್ನು ಅಧ್ಯಾಯ ಮಾಡೋಣ. ಅವತ್ತಿನ ದಿವಸ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ತನ್ನ ಸಭೆಯನ್ನು ಸ್ಥಾಪಿಸಿ ತನ್ನ ಎಲ್ಲ ಶಿಷ್ಯರಿಗೆ ಸಭೆಯ ಜವಾಬ್ದಾರಿಯನ್ನು ಕೊಟ್ಟು ಆತನು ಈ ಲೋಕವನ್ನು ಬಿಟ್ಟು ಹೊರಟು ಹೋದನು. ಪರಲೋಕಕ್ಕೆ ಹೋಗಿದ ಮೇಲೆ ತನ್ನ ಆತ್ಮನನ್ನು ಕಳಿಸಿಕೊಟ್ಟು ಸಭೆಗಳನ್ನು ಬಲಪಡಿಸಿದನು. ಏಷ್ಯಾ ಖಂಡದಲ್ಲಿರ್ತಕ್ಕಂಥ 7 ಸಭೆಗಳು ಬಲಿಷ್ಠವಾಗಿರ್ತಕ್ಕಂಥ ಸಭೆಗಳು. ಆ ಸಭೆಗಳನ್ನು ಪಾಲನೆ ಮಾಡುವುದಕ್ಕೋಸ್ಕರವಾಗಿ ಆ ಸಭೆಗಳು ನಾ ಬರುವ ತನಕ ನನಗೆ ಸಾಕ್ಷಿಯಾಗಿರಬೇಕೆಂಬ ಉದ್ದೇಶದಿಂದ ಪತ್ಮೋಸ್ ದ್ವೀಪದಲ್ಲಿ ತನ್ನ ಶಿಷ್ಯನಾಗಿರ್ತಕ್ಕಂಥ ಯೋಹಾನನ ಮೂಲಕವಾಗಿ ಪತ್ರಿಕೆಯನ್ನು ಬರೆದು 7 ಸಭೆಗಳಾಗಿರ್ತಕ್ಕಂಥ ಎಫೆಸ ಸಭೆ, ಸ್ಮರ್ನ, ಪೆರ್ಗಮ್, ತುವತೈರ್, ಸಾರ್ಡೀಸ್, ಫಿಲಾಡೆಲ್ಫಿಯಾ, ಲವೋದಿಕೀಯ ಎಂಬಂಥ 7 ಸಭೆಗಳಿಗೆ ಆತನು ಈ ವಾಕ್ಯ ಭಾಗವನ್ನು ತಿಳಿಸ್ತಾ ಇದ್ದಾನೆ. ಅದಕ್ಕೆ ಯೋಹಾನನೇ, ಈಗ ಇವುಗಳನ್ನು ಪುಸ್ತಕದಲ್ಲಿ ಬರಿ, ಆದ್ದರಿಂದ ನೀನು ಕಂಡವುಗಳನ್ನು, ಈಗ ನಡೀತಿರುವುಗಳನ್ನು, ಮುಂದೆ ಆಗಬೇಕಾದವುಗಳನ್ನು ಬರಿ ಎಂಬುದಾಗಿ ಆತನಿಗೆ ಹೇಳ್ತಾ ಇದ್ದಾನೆ. ಈಗ ನೀ ಏನು ಕಂಡಿದ್ದಿ? ಅವತ್ತಿನ ದಿವಸ ಪತ್ಮೋಸ್ ದ್ವೀಪದಲ್ಲಿ ಅರೆಜೀವವಾಗಿ ಸುವಾರ್ತೆ ನಿಮಿತ್ತವಾಗಿ, ಸಾಕ್ಷಿಯ ನಿಮಿತ್ತವಾಗಿ ಯೋಹಾನನು ಸೆರೆಮನೆಯಲ್ಲಿದ್ದ. ಪತ್ಮೋಸ್ ದ್ವೀಪದಲ್ಲಿ ಆತನು ಅರೆಜೀವವಾಗಿ ಜೀವ ಹೋಗುವಂಥ ಕೊನೆಯ ಉಸಿರೆಳೆಯುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನಿಗೆ ದರ್ಶನ ಕೊಟ್ಟಿದ. ಯಾವಾಗ ದರ್ಶನ ಕೊಟ್ಟಿದ, ಆತನನ್ನು ಮುಟ್ಟಿದ, ಬಲಪಡಿಸಿದ, ಆಮೇಲೆ ಆತನನ್ನು ಎದ್ದಿದ ಮೇಲೆ ಆತನು ಪರವಶನಾದ. ಆತನ ಮೇಲೆ ಆತ್ಮ ಬರಲು ಆತನು ಪರವಶನಾದ. ಪರವಶನಾಗಿದ ಮೇಲೆ ಯೇಸು ಕ್ರಿಸ್ತನನ್ನು ಕಂಡನು. ಆತನು ಸಾಕ್ಷಿಗೋಸ್ಕರವಾಗಿ ತನ್ನ ಸಭೆಗಳ 7 ಸಭೆಗಳು, ಏಷ್ಯಾ ಖಂಡದಲ್ಲಿರ್ತಕ್ಕಂಥ 7 ಸಭೆಗಳಿಗೆ ಈ ವಾಕ್ಯ ಭಾಗವನ್ನು ಈ ಪತ್ರಿಕೆಯ ಮೂಲಕವಾಗಿ ಸಭೆಗಳನ್ನು ಎಚ್ಚರಪಡಿಸಬೇಕು. ನೀವು ಲೋಕದೊಂದಿಗೆ ಜೋಡಾಗಿ, ಲೋಕದೊಂದಿಗೆ ನೀವು ಕಲಿತು ಬೆರೆತು, ಇಸ್ರಾಯೇಲರು ಲೋಕದ ದೇವರು ದೇವತೆಗಳಿಗೆ ಪೂಜಿಸಿದ ಹಾಗೆ, ಇಸ್ರಾಯೇಲರು ಲೋಕದ ಆಚಾರ ವಿಚಾರಗಳಿಗೆ ಒಳಗಾಗಿ ಸೃಷ್ಟಿಕರ್ತನಾದ ಯೆಹೋವನನ್ನು ಮರೆತು ಹೋದ ಹಾಗೆ ನೀವು ಸಹ ಇವತ್ತಿನ ದಿನಗಳಲ್ಲಿ ಕ್ರೈಸ್ತ ಸಭೆಯಾದ ನೀವುಗಳು ಲೋಕದೊಂದಿಗೆ ಜೋಡಾಗಿ, ಲೋಕದ ಅನಾಚಾರಕ್ಕೆ ಗುರಿಯಾಗಿ, ಲೋಕದ ಆಚಾರ ವಿಚಾರಗಳಿಗೆ ಗುರಿಯಾಗಿ ನೀವು ನನ್ನ ಭಕ್ತಿಯಿಂದ, ನನ್ನ ಭಯಭಕ್ತಿಯಿಂದ ನೀವು ಅಗಲಿ ಹೋದಿರಿ. ಎಚ್ಚರವಾಗಿರಿ. ನಾವು ಬರೋ ತನಕ ಯಾವಾಗಲೂ ಎಚ್ಚರ ಆಗಿರಬೇಕು. ಕರ್ತನಲ್ಲಿ ಪ್ರಿಯರಿಂದ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟು ಹೋಗಿದ್ದಾನೆ. ಅವತ್ತಿನ ದಿವಸ ಈ ಒಂದು 7 ಸಭೆಗಳಿಗೆ ಎಚ್ಚರಿಕೆಗಾಗಿ, ಕ್ರೈಸ್ತ ಸಭೆ ಎಚ್ಚರಿಕೆಗಾಗಿ, ಕ್ರೈಸ್ತರ ಎಚ್ಚರಿಕೆಗಾಗಿ ಈ ಒಂದು ಪ್ರಕಟಣೆ ಗ್ರಂಥವನ್ನು ಬರೆಸಿಕೊಟ್ಟಿದ. ಈ ಎಫೆಸ ಸಭೆಯದವರಿಗೆ ಆತನು ಬರೀತಾ ಇದ್ದಾನೆ. ಇದು ಬಹಳ ದೊಡ್ಡ ಸಭೆ, ಏಷ್ಯಾ ಖಂಡದಲ್ಲಿ ಬಹಳ ದೊಡ್ಡದಂಥ ಸಭೆ. ಈ ಸಭೆಯನ್ನು ಕಟ್ಟಿದವನು ಯಾರು ಗೊತ್ತಾ? ಆತನ ಶಿಷ್ಯನಾಗಿರ್ತಕ್ಕಂಥ ಪೌಲ. ಅಲ್ಲಿ 3 ವರ್ಷ ರಾತ್ರಿ ಹಗಲು ಆತನು 3ನೇ ಪ್ರಯಾಣ, ಪ್ರಪಂಚದ ಪ್ರಯಾಣ, ಸುವಾರ್ತೆ ಸಾರುವಂಥ 3 ಪ್ರಯಾಣದ ಕೊನೆಯ ದಿನದಲ್ಲಿ ಆ ಒಂದು ಸಭೆಯಲ್ಲಿ 3 ವರ್ಷ ರಾತ್ರಿ ಹಗಲು ಕಣ್ಣೀರು ಸುರಿಸಿ ಅಲ್ಲಿರ್ತಕ್ಕಂಥ ಸಭೆಯಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿ, ಆ ಸಭೆ ಆವತ್ತಿನ ದಿವಸ ವಿಗ್ರಹಾರಾಧನೆ ಸಭೆಯಾಗಿತ್ತು. ವಿಗ್ರಹಾರಾಧನೆಯಲ್ಲಿ, ಜಾರತ್ವದಲ್ಲಿ ಬಿದ್ದು ಹೋಗಿರ್ತಕ್ಕಂಥ ಆ ಒಂದು ಎಫೆಸ ಅಂತಕ್ಕಂಥ ಪಟ್ಟಣ, ಅದರಲ್ಲಿ ದೆಮೇತ್ರಿಯ ಅಂತಕ್ಕಂಥ ಒಬ್ಬ ಅಕ್ಕಸಾಲಿಗ, ಅವನು ಅನೇಕ ಅರ್ತಿಮಾ ದೇವತೆಗೆ ಏನು ಗೊತ್ತಾ ಆರಾಧನೆ ಮಾಡ್ತಕ್ಕಂಥವನು. ಏಷ್ಯಾ ಖಂಡದಲ್ಲಿ ವಿಗ್ರಹಾರಾಧನೆ ಬೇರೆ ಯಾವ ಖಂಡಗಳಲ್ಲಿ ಇಷ್ಟಿಲ್ಲ.
ಇಡೀ ಜಗತ್ತಿನಲ್ಲಿಯೇ ಮೊಟ್ಟ ಮೊದಲು ವಿಗ್ರಹಾರಾಧನೆ ಮಾಡಿರ್ತಕ್ಕಂಥದ್ದು ಏಷ್ಯಾ ಖಂಡನೆ. ಸೊ ಅಲ್ಲಿ ಎಫೇಸ ಪಟ್ಟಣ ಬಹಳ ದೊಡ್ಡ ಪಟ್ಟಣ. ಅದು ಅರ್ತಿಮಾ ದೇವಿ ಒಳಗಾಗಿದ್ದಂಥ ಪಟ್ಟಣ, ದೇವತೆಗಳಿಗೆ ಪೂಜೆ ಮಾಡ್ತಕ್ಕಂಥ ಪಟ್ಟಣ. ಅಂಥವರ ಮಧ್ಯದಲ್ಲಿ 3 ವರ್ಷ ರಾತ್ರಿ ಹಗಲು ಕ್ರಿಸ್ತನ ಸುವಾರ್ತೆಯನ್ನು ಸಾರಿ ಅಲ್ಲಿ ಸಭೆಯನ್ನು ಸ್ಥಾಪನೆ ಮಾಡಿದಂಥ ಅಂಥ ಒಂದು ಸಭೆ, ದೊಡ್ಡ ಸಭೆ. ಪ್ರಕಟಣೆ ಗ್ರಂಥದಲ್ಲಿ ಇದು ಮೊದಲನೇ ಸಭೆ. ಇವತ್ತಿನ ದಿವಸ ಈ 7 ಸಭೆಗಳು ಗೊತ್ತಾದರೆ ಏಷ್ಯಾ ಖಂಡದಲ್ಲಿವೆ. ಈ ಏಷ್ಯಾ ಖಂಡದಲ್ಲಿಯೇ ವಿಗ್ರಹಾರಾಧನೆ, ಜಾರತ್ವ ಭಯಂಕರವಾಗಿತ್ತು. ದೇವತೆಗಳು, ದೇವರ ಆರಾಧನೆಗಳು, ಸೂರ್ಯನ ಆರಾಧನೆ ಇವೆಲ್ಲ ಏಷ್ಯಾ ಖಂಡದಲ್ಲಿಯೇ ಇರತಕ್ಕಂಥವು. ಆದ್ದರಿಂದ ಬಹಳ ಎಚ್ಚರ. ನೀನಿರ್ತಕ್ಕಂಥ ಈ ದೇಶವನ್ನು, ನೀನಿರ್ತಕ್ಕಂಥ ಈ ಪಟ್ಟಣ ನಾನು ಬಲ್ಲೇನು, ಬಹಳ ಜಾಗೃತಿಯಾಗಿರಬೇಕು. ಅದಕ್ಕೋಸ್ಕರವಾಗಿ ನಿನ್ನ ಕೃತ್ಯಗಳು, ನಿನ್ನ ಪ್ರಯಾಸನ ನೋಡ್ತಾ ಇದ್ದೇನೆ. ನೀನು ಈ ಒಂದು ಪಟ್ಟಣದಲ್ಲಿದ್ದಿ, ನೀನು ನನಗೋಸ್ಕರವಾಗಿ ನಿನ್ನ ಕೃತ್ಯಗಳು, ನಿನ್ನ ಪ್ರಯಾಸ ಏನಿದೆ ಅಂತಕ್ಕಂಥದ್ದನ್ನು ನೋಡಿದೆ. ಆದರೆ ಈ ಸಭೆಯಲ್ಲಿಯೂ ಸಹ ಏನು ಗೊತ್ತಂತಂದ್ರೆ ಕೆಲವರು ಇದ್ದಾರೆ. ಎಂಥವ್ರು ಗೊತ್ತಾ? ಅಪೋಸ್ತಲರಲ್ಲದಿದ್ದರೂ ತಮ್ಮನ್ನು ಅಪೋಸ್ತಲರೆಂದು ಹೇಳಿಕೊಳ್ಳತಕ್ಕಂಥ ನಿಕೋಲಾಯಿತರಲ್ಲಿದ್ದಾರೆ, ನಾಸ್ತಿಕರಲ್ಲಿದ್ದಾರೆ. ಎಫೇಸ್ ಪಟ್ಟಣ ವಿಗ್ರಹಾರಾಧನೆ ಒಂದು ಪಟ್ಟಣ. ಅವತ್ತು ದಿವಸ ರೋಮಿನ ಸಾಮ್ರಾಜ್ಯದಲ್ಲಿ ಇದು ದೊಡ್ಡ ಏನು ಗೊತ್ತಾ ವ್ಯಾಪಾರದ ಒಂದು ಕೇಂದ್ರ. ಹಾಗೆ ದೇವತೆಗಳನ್ನು ಇವರು ಮೂರ್ತಿ ವಿಗ್ರಹಗಳನ್ನು ಮಾಡ್ತಕ್ಕಂಥ ದೇಶ ಇದು ಸಹ ಅಷ್ಟೇ ಫೇಮಸ್ ಇತ್ತು. ನಿನ್ನ ಪ್ರಯಾಸನ ಬಲ್ಲೆ, ನಿನ್ನ ತಾಳ್ಮೆನ ಬಲ್ಲೆ. ಅಂಥ ಪಟ್ಟಣದಲ್ಲಿ ಇದ್ದಿ ನೀ ದುಷ್ಟರಿಗೆ ಸಹಿಸಿಕೊಳ್ಳಾರಿ. ಆದ್ರೆ ನಿನ್ನ ಮಧ್ಯದಲ್ಲಿ ಅಪೋಸ್ತಲರಲ್ಲದಿದ್ದರೂ ತಮ್ಮನ್ನು ಅಪೋಸ್ತಲರೆಂದು ಹೇಳಿಕೊಳ್ಳತಕ್ಕಂಥವರು ಇದ್ದಾರೆ. ಅಂದರೆ ಗೊತ್ತಾ, ಇವರು ನಾಸ್ತಿಕರಿದ್ದಾರೆ, ಇವರು ನಿಕೋಲಾಯಿತರಿದ್ದಾರೆ. ಪ್ರಪಂಚದ ಕಾರ್ಯಗಳನ್ನು ಕುರಿತು ಪ್ರಪಂಚದ ದೇವತೆಗಳನ್ನು ಆರಾಧನೆ ಮಾಡ್ತಕ್ಕಂಥವ್ರು ಇದ್ದಾರೆ. ಎಲ್ಲಿ? ಎಫೇಸ ಸಭೆಯಲ್ಲಿ, ಕ್ರೈಸ್ತ ಸಭೆಯಲ್ಲಿ ವಿಗ್ರಹಾರಾಧನೆ ಮಾಡ್ತಕ್ಕಂಥವರು ಇದ್ದಾರೆ. ಬಹಳ ಎಚ್ಚರಿಕೆಯಾಗಿರು. ಅವರು ಕ್ರೈಸ್ತರಲ್ಲ, ಕ್ರೈಸ್ತರೆಂದು ಹೇಳಿಕೊಳ್ಳುತ್ತಾರೆ, ಅಪೋಸ್ತಲರೆಂದು ಹೇಳಿಕೊಳ್ಳುತ್ತಾರೆ. ಆದರೆ ಅಪೋಸ್ತಲರಲ್ಲ. ಅಪೋಸ್ತಲರ ಗುಣನಡತೆಗಳಲ್ಲೆಲ್ಲ ದೇವರಿಗೆ ಆತ್ಮ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧನೆ ಅಲ್ಲಿಲ್ಲ. ಅದು ವಿಗ್ರಹಾರಾಧನೆ ಒಂದು ಸಭೆಯಾದ. ಅದರಲ್ಲಿ ನೀವು ಭಾಳ ಜಾಗೃತಿಯಿಂದ ಅಲ್ಲಿ ಅಪೋಸ್ತಲರು ಅಲ್ಲದಿದ್ದರೂ ಯಾರ್ಯಾರು ಅಪೋಸ್ತಲರು ಅಲ್ಲ ಅವರನ್ನು ಸರಿಯಾಗಿ ನೀನು ಗುರುತಿ ಹಿಡಿದುಕೊಂಡು ನೀನು ಅವರಲ್ಲಿ ಸೇರದೆ ನೀ ಇದ್ದಿ, ನಾ ಬಹಳ ಸಂತೋಷ ಪಡ್ತೇನೆ. ನಾನು ಭಾಳ ತಾಳ್ಮೆಯಿಂದಿದ್ದಿ ಮತ್ತು ನಿನಗೆ ಭಾಳ ಕಷ್ಟ ಆಗಿದೆ, ಅಲ್ಲಿ ನಿನಗೆ ಭಾಳ ಹಿಂಸೆ ಆಗಿದೆ. ನಾ ಬಲ್ಲೇನು. ಮತ್ತು ನಿನಗೆ ಒಂದು ನಾನು ಎಲ್ಲ ಪ್ರಯಾಸ ಪಟ್ಟಿದ್ದೀನಿ ನನಗೋಸ್ಕರ ಇಷ್ಟೆಲ್ಲ ಪ್ರಯಾಸ ಪಟ್ಟಿದ್ದಿ. ಆದ್ರೆ ನಾನು ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗ್ತದೆ. ನಿನ್ನಲ್ಲಿ ಒಂದು ತಪ್ಪು ಉಂಟು. ಏನಂತ ಗೊತ್ತಾ? 3ನೇ ಇಲ್ಲಿ 4ನೇ ವಚನದಲ್ಲಿ ಬರೆಯಲ್ಪಟ್ಟದ, ಮೊದಲು ನಿನಗಿದ್ದ ಪ್ರೀತಿಯನ್ನು ಬಿಟ್ಟಿದೆಯೆಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ನೀ ಮೊದಲಿದ್ದಂಥ ಪ್ರೀತಿ ಇವತ್ತಿಲ್ಲ, ಮೊದಲಿದ್ದಂಥ ಆರಾಧನೆ ಇವತ್ತಿಲ್ಲ, ಮೊದಲಿದ್ದಂಥ ದೇವರ ವಾಕ್ಯ ಇವತ್ತಿಲ್ಲ, ಮೊದಲಿರ್ತಕ್ಕಂಥ ಸುವಾರ್ತೆ ಇವತ್ತು ದಿವಸ ಇಲ್ಲ. ನಿನ್ನಲ್ಲಿ ಏನಾಗಿದೆ ಗೊತ್ತಾ? ಇಂಥ ವ್ಯತ್ಯಾಸ ಬಂದಿದೆ. ಮೊದಲು ನೀ ಎಷ್ಟು ನನಗೆ ಪ್ರೀತಿ ಮಾಡ್ತಿದ್ದೆ ಅಷ್ಟು ನೀ ಪ್ರೀತಿ ಮಾಡ್ತಾ ಇಲ್ಲ. ಯಾಕಂದರೆ ನೀನು ಸಹ ಸ್ವಲ್ಪ ಆ ಒಂದು ಆರಾಧನೆಯಲ್ಲಿ ನೀನು ಸಹ ಪಾಲುಗಾರನಾಗಿರ್ತೀವಿ. ನಿನ್ನವರಲ್ಲಿದ್ದಾರೆ, ಕೆಲವರಿದ್ದಾರೆ ಅಪೊಸ್ತಲರಲ್ಲದಿದ್ದರು, ಬೋಧಕರಲ್ಲದಿದ್ದರು, ಕ್ರೈಸ್ತರಲ್ಲದಿದ್ದರು. ಇವರೇನು ಗೊತ್ತಾ? ಬೋಧಕರು, ಕ್ರೈಸ್ತರು ಎಂದು ಹೇಳಿಕೊಂಡು ಅಲ್ಲಿ ವೇಷಧಾರಿಗಳಿದ್ದಾರೆ, ವೇಷ ಹಾಕಿಕೊಂಡಿದ್ದಾರೆ. ಆದರೆ ಅವರು ಅಪೊಸ್ತಲರಲ್ಲ. ಅವರು ಯಾವಾಗಲೂ ವಿಗ್ರಹಾರಾಧನೆಗೆ ಸಂಬಂಧಪಟ್ಟವರೇ. ಅವರು ನಿಮ್ಮ ಭಕ್ತಿಯನ್ನು ಬೆಳೆಸದೆ ನಿಮ್ಮ ಭಕ್ತಿ ವೃದ್ಧಿಯನ್ನು ಕಡಿಮೆ ಮಾಡೋದಕ್ಕೋಸ್ಕರವಾಗಿ ನಿಮ್ಮಲ್ಲಿ ಬಂದಿದ್ದಾರೆ. ಅದಕ್ಕೋಸ್ಕರವಾಗಿ ನಿನ್ನ ಮೇಲೆ ತಪ್ಪು ಹೊರಿಸ್ತೇನೆ. ಏನು ಗೊತ್ತಾ? ಮೊದಲಿದ್ದಂಥ ಪ್ರೀತಿ ಇವತ್ತು ಇಲ್ಲ. ಕರ್ತನಲ್ಲಿ ಪ್ರಿಯರೇ, ಇವತ್ತು ದಿವಸ ಕ್ರೈಸ್ತ ಸಭೆಯಲ್ಲಿ ಮೊದಲಿದ್ದಂಥ ಆರಾಧನೆ ಈಗಿಲ್ಲ, ಮೊದಲಿರ್ತಕ್ಕಂಥ ಸುವಾರ್ತೆ ಈಗಿಲ್ಲ, ಮೊದಲಿರ್ತಕ್ಕಂಥ
ನಮ್ಮ ನಡೆ ನುಡಿ ಕ್ರಿಯೆಗಳು ಇವತ್ತಿಲ್ಲ. ಅವತ್ತಿದ್ದಂಥ ಪ್ರಯಾಸ, ಅವತ್ತಿದ್ದಂಥ ನಮ್ಮ ತಾಳ್ಮೆ, ಅವತ್ತು ನಮಗಿದ್ದಂಥ ಕೃತ್ಯಗಳು ಇವತ್ತಿನ ದಿವಸ ಇಲ್ಲ. ಸಭೆಯಲ್ಲಿ ಇವತ್ತಿನ ದಿವಸ ನಮ್ಮ ಕೃತ್ಯಗಳು ಸರಿಯಾಗಿಲ್ಲ. ಸಭೆಯಲ್ಲಿ ಇವತ್ತಿನ ದಿವಸ ನಮ್ಮ ಪ್ರಯಾಸ ಸರಿಯಾಗಿಲ್ಲ. ನಮಗೆ ತಾಳ್ಮೆ ಇಲ್ಲ. ಅಂದ್ರೇನು ಗೊತ್ತಾ? ತಾಳ್ಮೆ ತಪ್ಪಿ ಹೋಗಿದ್ದೇವೆ, ತಾಳ ತಪ್ಪಿ ಹೋಗಿದೆ. ಇವತ್ತು ದಿವಸ ದೊಡ್ಡ ಸಭೆ, ಸಭೆ, ದೊಡ್ಡ ಸಭೆ ಇದೆ. ಆದರೆ ಮೊದಲಿದ್ದಂಥದ್ದು ಇವತ್ತು ಏನು ಹೇಳುವುದಿಲ್ಲ. ಅಲ್ಲೇನಾಗಿದೆ ಗೊತ್ತಾ? ಮತಭ್ರಷ್ಟತೆ ಆಗಿದೆ. ಮತಭ್ರಷ್ಟರು ತುಂಬಿ ಹೋಗಿದ್ದಾರೆ, ಸುಳ್ಳುಗಾರರು ತುಂಬಿ ಹೋಗಿದ್ದಾರೆ, ಮೋಸಗಾರರು ತುಂಬಿ ಹೋಗಿದ್ದಾರೆ, ವೇಷಧಾರಿಗಳು ತುಂಬಿ ಹೋಗಿದ್ದಾರೆ. ಇವತ್ತು ದಿವಸ ಸಭೆಯಲ್ಲಿ ಗೊತ್ತಾ ಇದೇ ತುಂಬಿ ಹೋಗಿದೆ. ಅಲ್ಲಿ ಕ್ರಿಸ್ತನು ಕಣ್ಣಿಗೆ ಕಾಣಿಸೋದೇ ಇಲ್ಲ. ಅಲ್ಲಿ ಆತ್ಮೀಯ ರೀತಿಯಲ್ಲಿ ದೇವರಿಗೆ ಆರಾಧನೆಯೇ ಇಲ್ಲ. ಅಲ್ಲಿ ಪ್ರಾಪಂಚಿಕವಾದಂಥ ರೀತಿಯಲ್ಲಿ ಹೊಗಳಿಕೆ, ಸಂಪ್ರದಾಯದ ರೀತಿಯಲ್ಲಿ ಅನೇಕ ಹಬ್ಬ ಹುಣ್ಣಿಮೆಗಳ ಆಚರಣೆ ಮಾಡುವಂಥ ಇತರರ ಜನರ ಹಾಗೆಯೇ ಇವತ್ತು ದಿವಸ ಸಭೆಗಳಲ್ಲಿ ತುಂಬಿ ಹೋಗಿದೆ. ಆಚಾರಗಳು, ಪದ್ಧತಿಗಳು ಇವತ್ತಿನ ದಿವಸ ಗೊತ್ತಾ ಸಭೆಗಳಲ್ಲಿ ತುಂಬಿ ಹೋಗಿವೆ. ಇವತ್ತಿನ ದಿವಸ ಆ ಒಂದು ಸಭೆಯ ಮೇಲೆ ನಿನಗೆ ನಾ ದೋಷ ಹೊರಿಸಬೇಕಾಗ್ತದೆ. ನಿನ್ನ ಮಧ್ಯದಲ್ಲಿ ಅಂಥವ್ರು ಇದ್ದಾರೆ. ಹೀಗಿರುವುದರಿಂದ ಏನು ಗೊತ್ತಾ? ಸಭೆ ಬೆಳೀತಾ ಇಲ್ಲ. ಅದಕ್ಕೋಸ್ಕರವಾಗಿ ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗ್ತದೆ. ಮೊದಲಿದ್ದಂಥ ಪ್ರೀತಿಯನ್ನು ಇವತ್ತಿನ ದಿವಸ ನಿನ್ನ ಬಳಿ ಇಲ್ಲ. ದೇವನಾಮ ಸ್ತೋತ್ರ ಉಂಟಾಗಲಿ. ಎಲ್ಲಿ ಹೋಗಿದೆ ಮೊದಲನೇ ಪ್ರೀತಿ? ನಾವು ನೋಡ್ತೀವಿ ಗೊತ್ತಾ? ಯೆರೆಮೀಯ ಪ್ರವಾದಿಗಳಂಥ 2ನೇ ಸಂಧಿ 2ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆರೆಮೀಯ 2ನೇ ಸಂಧಿಯಲ್ಲಿ 2ನೇ ಸಂಧಿ 2ನೇ ವಚನದಲ್ಲಿ, ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನೀನು ಹೋಗಿ ಯೆರೂಸಲೇಮಿನ ಕಿವಿಗೆ ಮುಟ್ಟುವಂತೆ ಈ ಮಾತುಗಳನ್ನು ಸಾರು. ಹೀಗನ್ನುತ್ತಾನೆ ಯೆಹೋವನು, ಹೀಗೆನ್ನುತ್ತಾನೆ, ನೀನು ಯೌವನದಲ್ಲಿ ನನ್ನ ಮೇಲೆ ಇಟ್ಟಿದ್ದ ಪ್ರೀತಿಯನ್ನು, ವಿವಾಹ ಕಾಲದ ನಿನ್ನ ಪ್ರೇಮವನ್ನು, ಬೀಜ ಬಿತ್ತಿಯೇ ಇಲ್ಲ ನಿನ್ನ ಪತಿವೃತ್ಯವನ್ನು ನಿನ್ನ ಹಿತಕ್ಕಾಗಿ ಜ್ಞಾಪಕದಲ್ಲಿಟ್ಟಿದ್ದೇನೆ. ನೀ ಮೊದಲು ನನಗೆ ಎಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ. ನೀನು ಯೌವನ ಕಾಲದಲ್ಲಿ ನಿನ್ನ ಪ್ರೀತಿ ನನ್ನ ಮೇಲೆ ಎಷ್ಟಿತ್ತು. ವಿವಾಹ ಆಗಿದ ಮೇಲೆ ನಿನ್ನ ಪ್ರೀತಿ ಏನಾಗಿ ಹೋಗಿದೆ. ನೀನು ನನಗೆ ಬಹಳವಾಗಿ ಪ್ರೀತಿ ಮಾಡ್ತಾ ಇದ್ದೀನಿ. ನೀನು ಮದುವೆ ಆಗಿದ ಮೇಲೆ ಏನು ಗೊತ್ತಂದ್ರೆ ಇವತ್ತಿನ ದಿವಸ ನಿನ್ನ ಪ್ರೀತಿ ಎಲ್ಲಿ ಹೋಗ್ಯದ? ನಿನ್ನ ಪತಿವೃತ್ತಿ ಎಲ್ಲಿ ಹೋಗ್ಯದ? ಕರ್ತನಲ್ಲಿ ಪ್ರಿಯರೇ, ಪತಿವೃತ್ತಿ ಅಂದ್ರೆ ಗೊತ್ತಾ? ಗಂಡ ನುಳ್ಳವನಾಗಿ ಗಂಡನನ್ನು ಬಿಟ್ಟು ಪತಿವೃತ್ತಿಯನ್ನು ಬಿಟ್ಟು ಹೋಗಿರ್ತಕ್ಕಂಥ ಜಾರಿ ಬಿದ್ದಂಥ ಹೆಣ್ಣು ಮಗಳಿಗೆ ಈಗ ಏನಂತ ಕರೀತಾರೆ ಗೊತ್ತಂದ್ರೆ ಪತಿವೃತ್ತಿ ಇಲ್ಲದಂಥವ್ರು, ಪರಿಶುದ್ಧತೆ ಇಲ್ಲದಂಥವ್ರು. ಇವತ್ತಿನ ದಿವಸ ದೇವರ ಸಭೆಗೆ ಅವತ್ತಿನ ದಿವಸ ಇಸ್ರಾಯೇಲರು ಹೇಳ್ತಾ ಇದ್ದಾರೆ ಗೊತ್ತಂದ್ರೆ, ಇಸ್ರಾಯೇಲೇ ನೀನು ಹೋಗಿ ಯೆರೂಸಲೇಮಿನವರಿಗೆ ಈ ರೀತಿಯಿಂದ ಸಾರಿ ಹೇಳು, ಮೊದಲಿದ್ದಂಥ ನಿನ್ನ ಪ್ರೀತಿ ಇವತ್ತಿಲ್ಲ, ಪತಿವೃತ್ತಿ ಇಲ್ಲ. ಇವತ್ತಿನ ದಿವಸ ಎಲ್ಲ ಮರ್ತು ಹೋಗಿದೆ. ಮೊದಲೆಂಥ ಪ್ರೀತಿ ಇತ್ತು, ಇವತ್ತಿನ ದಿವಸ ಎಲ್ಲಿ ಹೋಗಿದೆ ನಿನ್ನ ಪ್ರೀತಿ? ಆವತ್ತಿನ ಆರಾಧನೆ, ಆವತ್ತಿನ ದಿವಸ ದೈವ ಸೇವಕರುಗಳು, ಆವತ್ತಿನ ದಿವಸ ದೊಡ್ಡ ದೊಡ್ಡ ಭಕ್ತರು ಶ್ರಮೆ ಅನುಭವಿಸಿ ಮಿಷನರಿಗಳಾಗಿ ಅಂಥ ಅವರ ಸ್ವಂತ ಕುಟುಂಬ, ಮಕ್ಕಳು, ಬಂಧು ಬಾಂಧವರು ದೇಶವನ್ನು ಮರೆತು ನಮ್ಮ ದೇಶಕ್ಕೆ ಬಂದು ದೊಡ್ಡ ಸಭೆ ಸ್ಥಳವನ್ನು ಹಿಡಿದು ಆ ಸ್ಥಳವನ್ನು ಖರೀದಿ ಮಾಡಿ ಸಭೆಗಳನ್ನು ಕಟ್ಟಿ ಮಕ್ಕಳೆಲ್ಲರನ್ನು ಕೂಡಿಸಿ ಬೆಳೆಸಿದಂಥ ವಿಧಾನ ಎಂಥ ಅದು. ಆವತ್ತಿನ ದಿವಸನೇ ಎಲ್ಲಿದ್ದಿ? ಇಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದೀನಿ ನಾನು ಆವತ್ತಿನ ದಿವಸ. ಅಂಥ ಸಂದರ್ಭದಲ್ಲಿ ನಾ ಏನು ಮಾಡಿದೆ ಗೊತ್ತಾ? ಇವತ್ತಿನ ದಿವಸ ಅವ್ರು ಏನು ಮಾಡಿದ್ದಾರೆ? ಅವ್ರ ಪ್ರಯಾಸ, ಅವರ ಕೃತ್ಯ, ಅವ್ರ ತಾಳ್ಮೆ ಏನಾಗಿತ್ತು? ಇವತ್ತು ದಿವಸ ನಮ್ಮ ತಾಳ್ಮೆ, ನಮ್ಮ ಕೃತ್ಯ ಈ ಸಭೆಯಲ್ಲಿ ಏನಾಗಿ ಹೋಗಿದೆ? ಇವತ್ತಿನ ದಿವಸ ಈ ಸಭೆಯಲ್ಲಿ ಗೊತ್ತಾ ಎಂಥವ್ರು ತುಂಬಿ ಹೋಗಿದ್ದಾರೆ? ಅಪೊಸ್ತಲರು ಅಲ್ಲದಿದ್ದರೂ ಅಪೊಸ್ತಲರಲ್ಲದವರು ಸೇರಿಕೊಂಡಿದ್ದಾರೆ. ನಾಮಹೇ ಮಸೀಕ ಕಾಮಹೇ ಸೈತಾನಿಕ, ವೇಷಧಾರಿಗಳು, ಮ್ಯಾಲಷ್ಟೇ ಮ್ಯಾಗ ದೊಡ್ಡದು ಗೌನದ ಅಷ್ಟೇ. ಆದರೆ ಸಭೆಗಳು ಇವತ್ತು ದಿವಸ ಹರಿದು ಹೋಗಿವೆ. ಆ ಸಭೆಯ ದೂತನಿಗೆ ಬರೀ 7 ಸಭೆಯ ದೂತನಿಗೆ ಗೊತ್ತಾ? 7 ಸಭೆಯ ಬಿಷಪ್ರುಗಳಿಗೆ ಇದು ಬರೀ. ಆ 7 ಸಭೆಯ ಬಿಷಪ್ರುಗಳಿಗೆ ಇದು ಎಚ್ಚರಿಕೆ ಕೊಡು, ನಿನ್ನ ಸಭೆಯಲ್ಲಿ ಏನಾಗಿ ಹೋಗ್ತಾ ಇದೆ. ಇವತ್ತು ದಿವಸ ನಿನ್ನ ಕೃತ್ಯ ಆವತ್ತು ದಿವಸ ಏನಿತ್ತು? ಆವತ್ತು ದಿವಸ ಮಿಷನರಿಗಳ ಕೃತ್ಯ ಏನಾಗಿತ್ತು?
ಅವ್ರ ತ್ಯಾಗ ಏನಾಗಿತ್ತು? ಇವತ್ತು ದಿವಸ ನಿಮ್ಮ ತ್ಯಾಗ ಏನಿದೆ? ನಿಮ್ಮ ತಾಳ್ಮೆ ಏನಿದೆ ಇವತ್ತು ದಿವಸ? ನಿಮ್ಮ ಕೃತ್ಯಗಳು ಏನಾಗಿ ಹೋಗಿ ಇವತ್ತು ದಿವಸ ಸಭೆಯಲ್ಲಿ? ಆವತ್ತು ದಿವಸ ಇಸ್ರಾಯೇಲರು 10 ಆಜ್ಞೆಗಳನ್ನು ಮೀರಿ ಹೋದರು. ದೇವರ ವಾಕ್ಯ, ದೇವರ ಆಲಯ ಬರಿದಾಗಿ ಹೋಯ್ತು ಅವತ್ತು ದಿವಸ. ಇವತ್ತು ದಿವಸ ಕ್ರೈಸ್ತ ಸಭೆ ಹೊಸ ಒಡಂಬಡಿಕೆ, ನಮ್ಮನ್ನು ಹೊಸ ಒಡಂಬಡಿಕೆಗೆ ಸೇವಕರನ್ನಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಬಿಷಪ್ರೇ, ನಿಮಗೇನು ಗೊತ್ತಾ? ಹೊಸ ಒಡಂಬಡಿಕೆಯ ಸೇವಕರನ್ನಾಗಿ ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. ಸೇವಕರನ್ನಾಗಿ, ಅಧಿಕಾರಿಗಳನ್ನಾಗಿ ಅಲ್ಲ. ಅಧಿಕಾರಿಗಳಾಗಿ ಆತ ಕರೆದಿಲ್ಲ. ಈ ಸಭೆಯ ಸೇವಕ, ಈ ಸಭೆಯ ದೇವದೂತನ ಸ್ಥಾನದಲ್ಲಿ ಇದನ್ನು ಅಧಿಕಾರಿ ಅಲ್ಲ. ದೇವದೂತರು ದೇವರು ಸೇವೆ ಮಾಡ್ತಕ್ಕಂಥವ್ರು ದೇವದೂತರಿದ್ದಾರೆ. ಇಲ್ಲಿ ಏನು ಗೊತ್ತಾ? ದೇವರ ಬಿಷಪ್ರುಗಳು ಏನು ಗೊತ್ತಾ ಅಂದ್ರೆ ದೇವರ ಸೇವಕರು ಅಂದರೆ ಏನು ಗೊತ್ತಂದ್ರೆ ಆತನ ಆಳುಗಳು. ಇವತ್ತು ದಿವಸ ಸಭೆ ಕೃತ್ಯಗಳು ಏನಾಗಿ ಹೋಗಿವೆ? ಈ ಸಭೆಯಲ್ಲಿ ಎಂಥವ್ರು ಸೇರಿದ್ದಾರೆ ಇವತ್ತು ದಿವಸ ಇಂತಹ ಸಭೆ ಏನಾಗಿ ಹೋಗಿದೆ ಗೊತ್ತಾ? ನಿನ್ನ ಮೊದಲಿದ್ದಂಥ ಕೃತ್ಯಗಳು ನಿನ್ನನ್ನಿಲ್ಲ, ಮೊದಲಿದ್ದಂಥ ಪಾತಿವೃತ್ಯ ನಿನ್ನ ಬಿಟ್ಟು ಹೋಗಿದ್ದೀ. ಇಂಥ ಆಚಾರ ನಿನ್ನಲ್ಲಿ ಇರೋದರಿಂದ ಸಭೆ ಮಿಕ್ಸ್ ಆಗಿ ಹೋಗ್ಯಾರ. ಬೆಳವಣಿಗೆ ಇಲ್ಲ, ಸಭೆಯ ಬೆಳವಣಿಗೆ ಇಲ್ಲ. ನಿಮ್ಮಲ್ಲಿ ಏನು ತುಂಬಿ ಹೋಗಿದ್ರು ಗೊತ್ತಾ? ಅಪೋಸ್ತಲರಲ್ಲದಿದ್ದರೂ ತಮ್ಮನ್ನು ಅಪೋಸ್ತಲರೆಂದು ಹೇಳಿಕೊಳ್ತಕ್ಕಂಥವ್ರು ನಿಮ್ಮಲ್ಲಿ ತುಂಬಿ ಹೋಗಿದ್ದಾರೆ. ನೋಡೋಣ, ಆವತ್ತು ದಿವಸ ಇಸ್ರಾಯೇಲರು ಏನಾಗಿದ್ದರು ಗೊತ್ತಾ? ಯೆರೆಮೀಯ 7ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆರೆಮೀಯ 7ನೇ ಅಧ್ಯಾಯ 1ರಿಂದ ಕೆಲವು ವಚನಗಳಲ್ಲಿ ಈ ರೀತಿಯಾಗಿ ಗೊತ್ತಂದರೆ ಎಚ್ಚರಿಕೆ ಕೊಡ್ತಾನೆ. ಅನಾಚಾರದ ಜನರಿಗೆ ಯೆಹೋವನ ಆಲಯ ಆಶ್ರಯವಲ್ಲ. ಇಸ್ರಾಯೇಲರಿಗೆ ಆವತ್ತು ದಿವಸ ಹೇಳಿದರು. ಆವತ್ತು ದಿವಸ ಅನಾಚಾರಗಳು ತುಂಬಿ ಹೋಗಿದ್ವು ಇಸ್ರಾಯೇಲರ ಬಳಿ. ಅದಕ್ಕೋಸ್ಕರವಾಗಿ ಆವತ್ತಿನ ದಿವಸ ಇಸ್ರಾಯೇಲರು ಎಲ್ಲಿ ಆರಾಧನೆ ಮಾಡ್ತಿದ್ರು ಗೊತ್ತಾ? ಶಿಲೋವಿನಲ್ಲಿ ಆರಾಧನೆ ಮಾಡ್ತಾಯಿದ್ರು. ಯೆರೂಸಲೇಮ್ ಇರಲಿಲ್ಲ ಆವತ್ತಿನ ದಿವಸ. ಶಿಲೋವಿನಲ್ಲಿ ಐಗುಪ್ತ ದೇಶದಿಂದ ಬಿಡುಗಡೆಯಾಗಿ ಬಂದಿದ ಮೇಲೆ ಅವರೇನು ಗೊತ್ತಾ? ಶಿಲೋವಿನಲ್ಲಿ ಆರಾಧನೆ ಮಾಡ್ತಾಯಿದ್ದರು. ಶಿಲೋವಿನಲ್ಲಿ ಮಂಜೂಷ ಇತ್ತು, ಅಲ್ಲಿ ಯಜ್ಞವೇದಿ ಇತ್ತು, ಅಲ್ಲಿ ದೇವರಿಗೆ ದರ್ಶನ ಕೊಡ್ತಾ ಇದ್ದ ಶಿಲೋವಿನಲ್ಲಿ. ಆದರೆ ಆವತ್ತು ದಿವಸ ಶಿಲೋವಿನಲ್ಲಿ ಏನು ಮಾಡಿದ ಗೊತ್ತಾ? ಏಲಿ ಪ್ರವಾದಿ ಏನು ಮಾಡಿದ? ಏಲಿ ಮಕ್ಕಳು ಏನು ಮಾಡಿದರು? ಅದರ ನಿಮಿತ್ತವಾಗಿ ಆ ಶಿಲೋವ್ ಏನಾಗಿತ್ತು ಗೊತ್ತಾ? ಭೂಮಿ ಮೇಲೆ ಅಳಿಸೋಯ್ತು. ಇವತ್ತು ದಿವಸ ಅಲ್ಲಿ ಹೋಗಿ ನೀವು ನೋಡಿರಿ, ಶಿಲೋವಿಗೆ ನಾವು ಮಾಡಿರ್ತಕ್ಕಂಥ ಗತಿ ನೀವು ಹೋಗಿ ನೀವು ನೋಡಿರಿ, ಅಲ್ಲಿ ಏನಾಗಿ ಹೋಗಿದೆ. ಶಿಲೋವಿಗೆ ತಂದಂಥ ಗತಿ ಇವತ್ತು ದಿವಸ ಇಲ್ಲಿ ಸಹ ಬರ್ತದೆ. ಇದನ್ನೆಲ್ಲ ನೀವು ನೋಡಿರಿ. ನಾನು ಮೊದಲು ನನ್ನ ನಾಮವನ್ನು ಸ್ಥಾಪಿಸಿದ ಶಿಲೋವಿನಲ್ಲಿ ನನ್ನ ಸ್ಥಾನಕ್ಕೆ ನೀವು ಹೋಗಿ ನನ್ನ ಜನರಾದ ಇಸ್ರಾಯೇಲರ ಅಧರ್ಮದ ನಿಮಿತ್ತ ನಾನು ಅದಕ್ಕೆ ತಂದ ಗತಿಯನ್ನು ನೋಡಿರಿ. ಅವತ್ತು ದಿವಸ ಶಿಲೋವಿನಲ್ಲಿ ಆರಾಧನೆ ಇತ್ತು. ಇವತ್ತು ದಿವಸ ಅವರ ಅಧರ್ಮದ ನಿಮಿತ್ತವಾಗಿ ಶಿಲೋವ್ ಇವತ್ತು ದಿವಸ ಏನಾಗಿದೆ ಗೊತ್ತಾ? ಬರಿದಾಗಿ ಹೋಗಿದೆ. ಶಿಲೋವ್ ಇವತ್ತು ಹುಡುಗರು ಸಿಕ್ಕದಿಲ್ಲ. ಯಾಕೆ ಗೊತ್ತಾ? ಅನಾಚಾರ. ಶಿಲೋವಿನಲ್ಲಿ ಆವತ್ತಿನ ದಿವಸ ಬಿಷಪ್, ಅವತ್ತು ದಿವಸ ಪ್ರವಾದಿಯಾಗಿರ್ತಕ್ಕಂಥ ಏಲಿ ಏನಾಗಿತ್ತು ಗೊತ್ತಾ? ದೇವರ ಆಜ್ಞೆ ಮೀರಿ ಹೋದ. ಇಸ್ರಾಯೇಲು ದೇವರ ಆಜ್ಞೆ ಮೀರಿ ಹೋಗ್ಲಿಕ್ಕೆ ಉದಾಹರಣೆ ಆದ, ಮಾದರಿ ಆದ. ಅವನ ಮಕ್ಕಳು ಮಾದರಿ ಆದರು. ಎಂಥ ಒಂದು ಪರಿಸ್ಥಿತಿ ಬಂತು. ದೇವರ ಆಲಯ ಹೊರಟೋಯ್ತಲ್ಲಿ, ದೇವರ ಆಲಯ ಹೊಂಟೋಯ್ತು. ಇವತ್ತಿನ ದಿವಸ ಏನು ಗೊತ್ತಾ? ಆ ಅನಾಚಾರದ ಜನರಲ್ಲಿ ತುಂಬಿ ಹೋಗ್ಯಾರ ಅಂದ್ರೆ ಗೊತ್ತಾ? ಸುಳ್ಳು ಕ್ರೈಸ್ತರು, ಸುಳ್ಳು ಬೋಧಕರು, ಸುಳ್ಳು ಅಪೊಸ್ತಲರು ದ್ವೇಷ ಹಾಕಿಕೊಂಡಿದ್ದರಿಂದ ಆವತ್ತಿನ ದಿವಸ ಏನು ಗೊತ್ತಾ? ಈ ಯೆರೂಸಲೇಮ್ ನಾಶ ಆಗಿ ಹೋಗಿತ್ತು. ಹಾಗೆ ಇವತ್ತಿನ ದಿವಸ ಕ್ರೈಸ್ತ ಸಭೆ ಸಹ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಬರಬಾರ್ದು. ಅವರ ಆಚಾರ ವಿಚಾರಗಳು ನಿಮ್ಮಲ್ಲಿ ಬರಬಾರ್ದು. ಅದಕ್ಕೆ ನಾವು ಹೊಸ ಒಡಂಬಡಿಕೆ ಮಾಡಿಕೊಂಡಿದ್ದು. ಹಳೆದೇ ಇರ್ತಿತ್ತು ಅವತ್ತು ದಿವಸ. ಇನ್ನು ಹಳೆ ಆಚಾರ ವಿಚಾರಗಳು, ಯಜ್ಞವೇದಿಗಳು ಅವತ್ತು ದಿವಸ ಹಬ್ಬ ಆಚಾರಗಳು ಇರ್ತಾಯಿದ್ವು. ಆದರೆ ಅದು ತೆಗೆದುಹಾಕಿದ್ದಾರೆ. ಯೆರೆಮೀಯ 31:31 ಹೇಳಿದ ಹಾಗೆ ಹೊಸದಾದಂಥ ಒಡಂಬಡಿಕೆಯನ್ನು ಮಾಡಿಕೊಡ್ದು. ಯಾಕಂದರೆ ಹಳೆಯದಾದಂಥ ಒಡಂಬಡಿಕೆ ಯಾರನ್ನು ರಕ್ಷಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಅವರ ಅನಾಚಾರಗಳು ತುಂಬಿ ಹೋಗಿತ್ತು ಅಲ್ಲಿ. ಅದಕ್ಕೆ ಇಲ್ಲಿ ಹೇಳ್ತಾನೆ, ನೀನು ಯೆಹೋವನ ಆಲಯದ ಬಾಗಿಲಿನಲ್ಲಿ ನಿಂತು ಹೋಗಿ, ಯೆರೆಮೀಯನಿಗೆ ಹೇಳ್ತಾ ಇದ್ದಾನೆ 7ನೇ ಅಧ್ಯಾಯ 1ನೇ ವಚನದಲ್ಲಿ, ನೀನು ಈ ವಾಕ್ಯವನ್ನು ಅಲ್ಲಿ ಸಾರು. ಯೆಹೋವನಿಗೆ ಅಡ್ಡ ಬೀಳುವುದಕ್ಕೆ ಈ ದ್ವಾರಗಳ ಪ್ರವೇಶಕ್ಕೆ ಯೆಹೂದ್ಯರೇ, ಯೆಹೋವನ ನುಡಿಯನ್ನು ಕೇಳಿರಿ. ಇಸ್ರಾಯೇಲಿನ ದೇವರು ಸೇನಾಧೀಶ್ವರ ಯೆಹೋವನಿಗೆ ಎನ್ನುತ್ತಾನೆ, ನೀವು ನಿಮ್ಮ ನಡತೆಯನ್ನು ಕೃತ್ಯಗಳನ್ನು ತಿದ್ದಿಕೊಳ್ಳಿರಿ. ಹೀಗೆ ಮಾಡಿದರೆ ನಾನು ನಿಮ್ಮನ್ನು ಈ ಸ್ಥಳದಲ್ಲಿ ನೆಲೆಗೊಳಿಸುವೆನು. ಇಸ್ರಾಯೇಲರೇ, ನೀವು ಏನು ಮಾಡಿದ್ದೀರಿ ತಿದ್ದುಕೊಳ್ಳಿರಿ, ಸರಿ ಮಾಡಿಕೊಳ್ಳಿರಿ. ನೀವು ಏನೇನು ಮಾಡಿದ್ದೀರಿ ಅಂತಕ್ಕಂಥದ್ದು. ಆದರೆ ನನ್ನ ಆಲಯ ಏನು ಮಾಡಿದ್ರು ಗೊತ್ತಾ? ಹೊಲೆಯಾಗಿ ಮಾಡಿದ್ದೀರಿ. 9ನೇ ವಚನ 7-9. ನೀವು ಕಳವು
ಕೊಲೆ ಹಾದರಗಳನ್ನು ಮಾಡಿ ಸುಳ್ಳು ಸಾಕ್ಷಿ ಹೇಳಿ ಬಾಳನಿಗೆ ಹೋಮವನ್ನು ಅರ್ಪಿಸಿ ಕಂಡು ಕೇಳದ ಅನ್ಯ ದೇವತೆಗಳನ್ನು ಹಿಂಬಾಲಿಸಿದ ಮೇಲೆ ನನ್ನ ಹೆಸರುಗೊಂಡಿರುವ ಆಲಯಕ್ಕೆ ಬಂದು ನನ್ನ ಸನ್ನಿಧಿಯಲ್ಲಿ ನಿಂತು ನಮಗೆ ಪರಿಹಾರವಾಯಿತು ಎಂದು ಹೇಳಿ ಈ ಎಲ್ಲ ಅಸಹ್ಯ ಕಾರ್ಯಗಳನ್ನು ಇನ್ನೂ ನಡೆಸುವುದಕ್ಕೆ ಅವಕಾಶ ಮಾಡಿಕೊಳ್ಳುವಿರೋ. ನೋಡಿ, ಆವತ್ತಿನ ದಿವಸ ಏನು ಗೊತ್ತಾ, ಇಸ್ರೇಲಿಗಳು ಕೊಲೆ, ಹಾದರ್ತನ, ಸುಳ್ಳು ಸಾಕ್ಷಿ, ಬಾಳನಿಗೆ ಹೋಮ ಮಾಡ್ತಾಯಿದ್ರು. ಅವತ್ತಿನ ದಿವಸ ಮಕ್ಕಳಿಗೆ ಆಹುತಿ ಕೊಡ್ತಾಯಿದ್ರು. ಅಲ್ಲಿ ದೇವರ ಆರಾಧನೆ ಆಲಯ, ಆದರೆ ಅಲ್ಲೇನು ಮಾಡ್ತಿದ್ರು ಗೊತ್ತಾದ್ರೆ ಬಾಳನಿಗೆ ಹೋಮ ಅರ್ಪಿಸ್ತಾಯಿದ್ರು, ಪೂಜೆ ಮಾಡ್ತಿದ್ರು, ವಿಗ್ರಹಾರಾಧನೆ ಮಾಡ್ತಾಯಿದ್ರು. ಸೃಷ್ಟಿಕರ್ತನಾದ ದೇವರನ್ನು ಮರೆತು ಹೋಗಿದ್ದರು. ಅದಕ್ಕೋಸ್ಕರ ಅವತ್ತು ದಿವಸ ಶಿಲೋವು ನಾಶ ಆಗೋಯಿತು. ಮತ್ತು ಅಲ್ಲಿ ಏನು ಮಾಡ್ತಾರೆ ಇನ್ನೇನು ಮಾಡ್ತಿದ್ರಂತ ಅಲ್ಲಿನ ಜನರು ಗೊತ್ತಾ, ನೀನಂತೂ ಈ ಜನರಿಗೋಸ್ಕರ ಬೇಡಿಕೊಳ್ಳಬೇಡ, ಇವರಿಗಾಗಿ ಮೊರೆ ಇಡಬೇಡ, ಪ್ರಾರ್ಥಿಸಲು ಬೇಡ, ನನಗೆ ವಿಜ್ಞಾಪಿಸಿಕೊಳ್ಳಲು ಬೇಡ, ನಾನು ಕೇಳಲೇ ಇವರು ಯೆಹೂದದ ಪಟ್ಟಣಗಳಲ್ಲಿಯೂ ಯೆರೂಸಲೇಮಿನ ಬೀದಿಗಳಲ್ಲಿಯೂ ಮಾಡುವುದನ್ನು ನೀವು ನೋಡಲಿಲ್ಲವೋ? ನೀವು ಹೋಗಿ ಯೆರೂಸಲೇಮಿನ ಬೀದಿದಾಗೆ ಇವತ್ತು ಹೋಗಿ ನೋಡಿರಿ. ಅವತ್ತು ದಿವಸ ಶಿಲೋ ಇದ್ದಿಲ್ಲ, ಇವತ್ತು ದಿವಸ ಯೆರೂಸಲೇಮ್ ಅದು. ಅಲ್ಲಿ ಯೆರೂಸಲೇಮ್ ತಂದು ಕೂಡಿಸ ದೇವರು. ಈಗ ಯೆರೂಸಲೇಮಿನ ಆಲಯ ಕಟ್ಟಿದ್ರು. ಆ ಯೆರೂಸಲೇಮಿನ ಆಲಯದಲ್ಲಿ ಏನು ಮಾಡ್ತಾಯಿದ್ದಾರೆ ನೀವು ಹೋಗಿ ನೋಡಿ. ಇವತ್ತು ದಿವಸ ನನ್ನ ಜನರು ನನಗೆ ಆರಾಧನೆ ಮಾಡ್ತಾಯಿದ್ದಾರೆ. ಅಲ್ಲಿ ಯೆರೂಸಲೇಮಿನ ಆಲಯದಲ್ಲಿ ನನಗೆ ಆರಾಧನೆ ಮಾಡ್ತಾಯಿದ್ದಾರೆ. ಅಲ್ಲಿ ನೀನು ನೋಡು, ಯೆರೂಸಲೇಮಿನ ಬೀದಿಗಳಲ್ಲಿ ಮಾಡುವುದನ್ನು ನೀನು ನೋಡಲಿಲ್ಲವೋ? ಯೆರೂಸಲೇಮಿನ ಬೀದಿದಾಗ ಅಲ್ಲಿ ಏನು ಮಾಡುತ್ತಾರೆ? ಯೌವನಸ್ಥರು, ಸಣ್ಣವರು, ದೊಡ್ಡವರು, ಚಿಕ್ಕವರು ಮೊದಲುಗೊಂಡು ಎಲ್ಲ ಜನರು ಆ ಯೆರೂಸಲೇಮಿನ ದೇವಾಲಯದ ಮುಂದೆ ಏನು ಮಾಡ್ತಾಯಿದ್ದಾರೆ ನೀ ಅಲ್ಲಿ ಹೋಗಿ ನೋಡು. ಅಲ್ಲಿ ಏನು ಮಾಡ್ತಿದ್ದಾರೆ ಗೊತ್ತಾ? ಗಗನದ ಒಡತಿಗೆ ಹೋಳಿಗೆಗಳನ್ನು ಮಾಡುವುದಕ್ಕಾಗಿ ಮಕ್ಕಳು ಸೌದೆಯನ್ನು ಆರಿಸ್ತಾರೆ, ತಂದೆಗಳು ಬೆಂಕಿಯನ್ನು ಹೊತ್ತಿಸ್ತಾರೆ, ಹೆಂಗಸರು ಕಣಕವನ್ನು ಹಾಕ್ತಾರೆ, ಅನ್ಯ ದೇವತೆಗಳಿಗೆ ಪಾನ ನೈವೇದ್ಯವನ್ನು ಅರ್ಪಿಸ್ತಾರೆ. ನನ್ನನ್ನು ಕೆಣಕಬೇಕೆಂದೇ ಇದನ್ನೆಲ್ಲ ಮಾಡ್ತಾರೆ. ಏನು ಮಾಡ್ತಿದ್ರು ಅವತ್ತು ದಿವಸ? ಏನು ಮಾಡ್ತಿದ್ರು ಅಲ್ಲಿ? ಗಗನದ ಒಡತಿ ಅಂದರೆ ಏನು ಗೊತ್ತಾ? ನಿಮ್ರೋದನ ಹೆಂಡತಿ ಏನಂತ ಕರೀತಾರೆ ಗೊತ್ತಾ? ಗಗನದ ಒಡತಿ. ಈ ಹೋಳಿಗೆಗಳಂದರೆ ಏನು ಗೊತ್ತಾ? ಕೇಕ್ ಕಟ್ ಮಾಡೋದು. ಬರ್ತ್ಡೇ ದಿವಸ ಕೇಕ್ ಕಟ್ ಮಾಡೋದು, ಮದುವೆ ದಿವಸ ಕೇಕ್ ಕಟ್ ಮಾಡೋದು, ಕ್ರಿಸ್ಮಸ್ ದಿವಸ ಕೇಕ್ ಕಟ್ ಮಾಡೋದು. ಇದು ಯಾರಿಗೆ? ಗಗನದ ಒಡತಿಗೆ. ನೀವು ನನಗೆ ಸಿಟ್ಟು ಮಾಡಿರಿ, ಚಿಂತೆ ಇಲ್ಲ. ದೇವ್ರ ಮಕ್ಕಳೇ, ಕ್ರೈಸ್ತರೇ, ಬಿಷಪ್ ಆಗಿರ್ತಕ್ಕಂಥವ್ರೇ, ಇವತ್ತು ದಿವಸ DSಗಳಾಗಿರ್ತಕ್ಕಂಥವ್ರೇ, ಪಾಸ್ಟರ್ಗಳೇ, ಏನು ಮಾಡ್ತಾ ಇದ್ದೀರಿ? ಅವತ್ತು ದಿವಸ ಯೆರೂಸಲೇಮ್ನ ಇದೇ ಮಾಡ್ತಾಯಿದ್ದು. ನಿಮಗಿದು ಯಾರು ಹೇಳಲೇ ಇಲ್ಲ. ನಾನು ನಿಮಗೆ ಮಾಡಬೇಕಂತ ನಾನು ಎಂದೂ ಹೇಳೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ನೀವು ನನಗೆ ಕೆಣಕಬೇಕಂತ ಇದೆಲ್ಲ ಮಾಡ್ತೀರಿ ಎಂಬುದಾಗಿ. ಅಲ್ಲೇನು ಮಾಡ್ತಿದ್ರು ಗೊತ್ತಾ? ಅವತ್ತು ಗಗನದ ಒಡತಿಗೆ ಹೋಳಿಗೆಗಳೆಲ್ಲ ಮಾಡ್ತಾಯಿದ್ರು. ಇಂಗ್ಲೀಷ್ ಬೈಬಲ್ ಏನದು ಗೊತ್ತಾ? ಕೇಕ್. ದೇ ಪ್ರಿಪೇರ್ಡ್ ಕೇಕ್ಸ್ ಫಾರ್ ಬಾಳ್ ದೇವತೆಗೆ. ಬಾಳ್ ದೇವತೆಗೆ ಏನು ಗೊತ್ತಾ? ಕೇಕ್ ಅದ. ಕೇಕ್ ಅಂದರೆ ಏನು ಗೊತ್ತಂದ್ರೆ ಹೋಳಿಗೆ. ಆವತ್ತು ದಿವಸ ಹೋಳಿಗೆ ಮಾಡೋ ಸಲ್ಯಾಕ ಏನು ಮಾಡ್ತಿದ್ರು ಅಂತ, ಗಗನದ ಒಡತಿಗೆ ಏನು ಮಾಡ್ತಿರಂತ ಗೊತ್ತಾ? ಮಕ್ಕಳು ಸೌದೆ ಆರಿಸ್ತಾರೆ. ಅರ್ಥಾತ್ ಆ ಗಗನದ ಒಡತಿ ಸಲ್ಯಾಕ ಏನು ಮಾಡ್ತಾರಂತೆ? ಮಕ್ಕಳು ಕಟ್ಗೆ ಹಾಕೊಂಡು ಬರ್ತಾರೆ, ತಂದೆಗಳು ಬೆಂಕಿ ಹಚ್ತಾರೆ. ನೋಡೋದು ಒಂದು ಫ್ಯಾಮಿಲಿದಾಗಿ ಇವತ್ತು ದಿವಸ ಅದೇ ನಡೆದು. ಏನಾಯ್ತದೆ ಗೊತ್ತಾ? ಗಗನದ ಒಡತಿಗೆ ಹೋಳಿಗೆ ಮಾಡೋ ಸಲ್ಯಾಕ ಏನು ಮಾಡ್ತಾರೆ? ಮಕ್ಕಳು ಕಟ್ಟಿಗೆ ಸೌದೆಯನ್ನು ಹುಡುಕುತ್ತಾರೆ, ತಂದೆಗಳು ಕಟ್ಟಿಗೆ ಏನು ಮಾಡ್ತಾರೆ? ಬೆಂಕಿ ಹತ್ತಿಸ್ತಾರೆ. ಇವ್ರ ಮನೆಗೆ ತಂದ ಮ್ಯಾಗ ಅವ್ರ ಹೆಂಗಸರು ಏನು ಮಾಡ್ತಾರೆ ಗೊತ್ತಾ? ಕಣಕ ಅಂದರೆ ಏನಕ್ಕೆ ಅನ್ನೋದು ಇವಾಗ? ಕಣಕ ಹೋಳಿಗೆಯಲ್ಲಿ ಹಾಕೋ ಸಲಕ ಅದನ್ನು ಹಾಕ್ತಾರಲ್ಲ, ತೊಗರಿ ಬೇಳೆದೆಲ್ಲ ಕಲಿಸಿ ಬೆಲ್ಲ ಕಲಿಸಿ ಹಾಕ್ತಾರಲ್ಲ, ಅದಕ್ಕೇನಂತಾರೆ? ಕಣಕ. ಕನ್ನಡ ಕನ್ನಡ ಡಿಕ್ಷನರಿ ಹೋಗಿ ಕಣಕ ಅಂದರೆ ಅಂತ ತೆಗೆದು ನೋಡಿ ಹೇಳ್ತದಲ್ಲಿ. ಇವತ್ತಿನ ದಿವಸ ಅದರಲ್ಲಿ ಕಣಕ ನಾರ್ಗುತ್ತಾರೆ ಇವರು. ಕಣಕ ನಾದ ಹಿಟ್ಟು ನಾದ್ತಾರೆ ಇವರು. ಇವತ್ತಿನ ದಿವಸ ಯೆರೂಸಲೇಮಿನಲ್ಲಿ ಇದೇ ಆಗಿತ್ತು. ಇವತ್ತು ದಿವಸ ಕ್ರೈಸ್ತ ಸಭೆಯಲ್ಲಿ ಸಹ ಇದೇ ನಡೆದಿದೆ. ಗಗನದ ಒಡತಿಗೆ ಹೋಳಿಗೆ. ಮಕ್ಕಳು ಏನು ಮಾಡ್ತಾರೆ? ಸೌದೆಗೆ ಹಾಕಿ ತರ್ತಾರೆ. ಇವತ್ತು ದಿವಸ ಗುಡಿಸಿ ಹಾಕಿಸಲಿಕ್ಕೆ ಏನು ಮಾಡ್ತೀರಿ ಗೊತ್ತಾ? ಎಲ್ಲಿಂದ ತರ್ತೀರಿ? ಹೋಗಿ ಮಕ್ಕಳು ಹೋಗಿ ಕಟ್ಗೆ ತಗೊಂಡು ಬರ್ತಾರೆ. ಕಟ್ಗೆ ತರ್ತಾರೆ. ತಂದೆಗಳು ಏನು ಮಾಡ್ತಾರೆ ಗೊತ್ತಾ? ಗುಡಿಸಿ ಹಾಕ್ತಾರೆ. ಮನೆಗೆ ಹೆಣ್ಮಕ್ಳು ಏನು ಮಾಡ್ತಾರೆ ಗೊತ್ತಾ? ಆ ದೇವತೆ ಹೆಸರು ಬಗ್ಗೆ ಏನು ಮಾಡ್ತಾರೆ ಗೊತ್ತಾ? ಹೋಳಿಗೆ ಮಾಡ್ತಾರೆ, ಅಂದ್ರೆ ಹಬ್ಬ ಮಾಡ್ತಾರೆ. ಇದನ್ನು ಹೇಳೋಂಥ ಮಾತಲ್ಲಿ ಬರೆದಿಂದ ಚಂದ ವಿಚಾರ ನೀವು ಮಾಡಿ. ಇವತ್ತು ದಿವಸ ನೀವು ಮಾಡೋಂಥ ವಿಚಾರಗಳು ಅವ್ಯಾವ? ಅನಾಚಾರ ಅವತ್ತಿನ ದಿವಸ ಮಾಡ್ತಾಯಿದ್ರು. ಅನಾಚಾರದ ಜನರು ಅವತ್ತು ದಿವಸ ದೇವರ ಆಲಯದಾಗ ಮಾಡ್ತಾಯಿದ್ರು. ಇವತ್ತಿನ ದಿವಸದಲ್ಲಿ ಸಹ ಕ್ರೈಸ್ತ ಸಭೆಯಲ್ಲಿ ಏನು ಗೊತ್ತಾದ? ಇವತ್ತಿನ ದಿವಸ ಕ್ರಿಸ್ಮಸ್ ಟ್ರೀ ಎಲ್ಲಿಂದ ಬಂತು?
ಯಾರು ಹೇಳಿದ್ರು ನಿಮ್ಗೆ? ಆ ಕ್ರಿಸ್ಮಸ್ ಟ್ರೀ ಯಾರು ತಂದು ಕೊಟ್ರು ನಿಮಗೆ? ಅಡಿದಿಂದ ಯಾರು ಕ್ರಿಸ್ಮಸ್ ಟ್ರೀ ತಂದು ಕೊಟ್ಟರು? ಬೆಲ್ಗಳು ಕಟ್ಲತ್ತೀರ. ಬೆಲ್ ಅಂದ್ರೆ ಯಾನು? ಆ ಸ್ಟಾರ್ ಅಂದ್ರೆ ಯಾನು? ಗುಡಿಸಿ ನೀವು ಕಟ್ತಾ ಇದ್ರಲ್ಲ, ನೀವು ಮಾಡೋದು ನಿಮ್ಗೆ ಗೊತ್ತಾಯಿರೋದು. ಆ ಕ್ರಿಸ್ಮಸ್ ತಾತ ಯಾರು? ಎಲ್ಲಿಂದ ಬಂದವ? ಅವ್ರು ಯಾರು? ನಿಕೋಲೈಟನ್ಸ್. ಇವ್ರೇನು ಗೊತ್ತಂದ್ರೆ ಹೆರಿಟಿಕ್ಸ್ ಅಂತ ಕರೀತಾರೆ ಇವ್ರಿಗೆ. ಸೊ ಇವ್ರಿಗೇನು ಹೇಳ್ತಾ, ಎ ಹೆರಿಟಿಕಲ್ ಸೆಕ್ಟ್ ವಿದಿನ್ ದ ಚರ್ಚ್ ದಟ್ ಹ್ಯಾಡ್ ವರ್ಕ್ಡ್ ಔಟ್ ಎ ಕಾಂಪ್ರಮೈಸ್ ವಿತ್ ದ ಪ್ಯಾಗನ್ ಸೊಸೈಟಿ. ಇದು ಪ್ಯಾಗನ್ ಸೊಸೈಟಿ ಅದ ಇದೆಲ್ಲ ಮಾಡೋದು. ಕ್ರೈಸ್ತ ಸಭೆಯಲ್ಲಿ ಇಂಥ ಆಚಾರಗಳು. ಅವತ್ತು ದಿವಸ ಯಹೂದ್ಯರು ಇಸ್ರಾಯೇಲರಲ್ಲಿ ದೇವರ ಆಲಯದಲ್ಲಿ ಇಂಥದ್ದು ಮಾಡ್ತಿದ್ರು. ಇವತ್ತು ದಿವಸ ನಮ್ಮ ಎಲ್ಲ ಚರ್ಚ್ಗಳಲ್ಲಿ ಗೊತ್ತಾ ಇದು ನಾವು ಮಾಡ್ತಾ ಇದ್ದೇವೆ. ಅದೇ ಅವ್ರು ಮಾಡಿದರು, ದೇವರಿಂದ ಅಗಲಿ ಹೋದರು. ಇವತ್ತು ದಿವಸ ನಾವು ಸಹ ಅದೇ ಮಾಡ್ತಾಯಿದ್ದೇವೆ. ಇವತ್ತು ದಿವಸ ಎಲ್ಲಿಂದ ಬಂತು? ಎ ಹೆರಿಟಿಕಲ್ ಸೆಕ್ಟ್ ವಿದಿನ್ ದ ಚರ್ಚ್. ಅವ್ರಿಗೆ ಗೊತ್ತಾ ನಿಕೋಲೈಟನ್ಸ್ ಅಂತ. ದೇ ಆರ್ ನಿಕೋಲೈಟನ್ಸ್ ಚರ್ಚ್ ದಟ್ ಹ್ಯಾಡ್ ವರ್ಕ್ಡ್ ಔಟ್ ಎ ಕಾಂಪ್ರಮೈಸ್ ವಿತ್ ದ ಪ್ಯಾಗನ್ ಸೊಸೈಟಿ. ನಾವು ಅದಕ್ಕೆ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಯಾರಿಗೆ? ಗಗನದ ಒಡತಿಗೆ ಹೋಳಿಗೆ ಹಾಕಿ ಸ್ಟಾರ್ ಹಾಕಿ ಇದೆಲ್ಲ ನಾವು ಮಾಡಬೇಕಂಬಂಥದ್ದು ಮಾಡ್ಕೊಂಡಿದ್ದಾರೆ. ಯಾರು? ಇವತ್ತು ನ್ಯೂಸ್ ಇದು ಗೊತ್ತಾಗದೆ ಹೋಯ್ತಾನೆ. ಆವತ್ತು ನ್ಯೂಸ್ ಇಂಥದ್ದು ಮಾಡಿದಕ್ಕೋಸ್ಕರವಾಗಿ ಏನಾಯ್ತು ಗೊತ್ತಂತಂದ್ರೆ ದ್ಯಾಟ್ ಸ್ಪಿರಿಚುವಲಿ ಗೊತ್ತಾ ಇದೇನಾಯ್ತು ಗೊತ್ತಾ ಹೊರಟೋಯ್ತು. ಇವಾಗ ಐಡಾಲ್ಟ್ರಿ ಆ್ಯಂಡ್ ಇಮಾರಲಿಟಿ ಪ್ರಾಕ್ಟೀಸ್ ಆಗೋಯ್ತದ. ಇದೆಲ್ಲ ಏನದು ಗೊತ್ತಾ? ಸ್ಟಾರ್ ಕಟ್ಟೋದು, ಆಮೇಲೆ ನನಗೆ ಗೊತ್ತ ಗುಡಿಸಿ ಹಾಕೋದು, ಆಮೇಲೆ ತಾತಕ್ಕೆ ತಂದು ನಿಂದ್ರಿಸೋದು, ಆಮೇಲೆ ನನಗೆ ಗೊತ್ತಂದ್ರೆ ಇದೆಲ್ಲ ಏನದು ಗೊತ್ತಾ? ಐಡಾಲೇಟರಿ, ವಿಗ್ರಹಾರಾಧನೆ ಆ್ಯಂಡ್ ಇಮಾರಲಿಟಿ. ಇಟ್ ಈಸ್ ಎ ಪ್ರಾಕ್ಟೀಸ್ ಆಫ್ ಇಮ್ಮಾರಲಿಟಿ. ಪ್ರಾಕ್ಟೀಸ್ ಆವತ್ತು ದಿವಸ ಅವ್ರು ಮಾಡಿದರು ಭಾಳ ದೇವತೆಗೆ. ಇವತ್ತು ದಿವಸ ಇದೆ. ಅದಕ್ಕೋಸ್ಕರವಾಗಿ ಆಚಾರ ವಿಚಾರಗಳು ಎಲ್ಲಿ ಸೆಫೆ ಸಭೆ ನಿನ್ನೆಲ್ಲ ಅಂಥವ್ರು ಇದ್ದಾರೆ. ಇವಾಗ ಕ್ರೈಸ್ತ ಸಭೆ ಇವತ್ತು ದಿವಸ ಏಷ್ಯಾ ಖಂಡದಲ್ಲಿಂಥ ದೊಡ್ಡ ಸಭೆ, ಇಡೀ ಪ್ರಪಂಚದಲ್ಲಿ ಇವತ್ತು ದಿವಸ ಕ್ರಿಸ್ಮಸ್ ತಾತ ಬಂದಾನ. ಕ್ರಿಸ್ಮಸ್ ತಾತ ಎಲ್ಲಿಂದ ಬಂದಾನ? ಯಾರು ಅವರು? ಯಾರು ಗೊತ್ತಾ? ಶಾಂಟಕ್ರಾಸ್, ಸಂತಕ್ರಾಸ್. ಅದು ಯಾರು? ಸ್ಯಾಟನ್ ಸಂತಕ್ರಾಸ್ ಅಂದ್ರೆ ಗೊತ್ತಾ? ಕ್ರೂಯಿಸ್ ಕ್ರಾಸ್ ಅಲ್ಲ, ಕ್ರೂಯಿಸ್. ಅವನು ಗೊತ್ತಾ? ಸ್ಯಾಟನ್. ಅವನಿಗಂತಾರೆ ಸ್ಯಾಟನ್. ಅವನಿಗೆ ನಿಕೋಲೈಟ್ ಅಂತ ಕರೀತಾರೆ, ಅವನಿಗೆ ಹೆರ್ಮೈಟ್ಸ್ ಅಂತ ಕರೀತಾರೆ, ಅವನಿಗೆ ಹೆರಿಟಿಕ್ ಅಂತ ಕರೀತಾರೆ. ಅವ ಸಂಪ್ರದಾಯ ಇವನು ಇವತ್ತು ಇಸ್ರಾಯೇಲ್ರ ನಾಶ ಮಾಡಿದ. ಇವತ್ತು ದಿವಸ ಕ್ರೈಸ್ತ ಸಭೆಯನ್ನು ನಾಶ ಮಾಡೋದಕ್ಕೋಸ್ಕರ ಅಂಥ ಪ್ರಾಕ್ಟೀಸ್ಗಳು ಮಾಡ್ತಾ ಇದ್ದೀರಲ್ಲ ಬಿಷಪ್ಗಳಿರೇ. ಓ ವಾಟ್ ಎ ಬ್ಯೂಟಿಫುಲ್ ಕ್ರಿಸ್ಮಸ್ ಡೆಕೋರೇಷನ್. ಓ ಬ್ಯೂಟಿಫುಲ್. ಹೂ ಆರ್ ಯು? You are a Satan. You are not a bishop. You are a Satan. ಇಂಥ ಕೃತ್ಯಗಳು ಇವತ್ತು ಸಭೆಗಳು ನಡೀತಾ ಇವೆ. ಆವತ್ತು ನ್ಯೂಸ್ ಅಲ್ಲಿ ಕ್ರೈಸ್ತರಲ್ಲದಿದ್ದರೂ ತಮ್ಮನ್ನು ಕ್ರೈಸ್ತರೆಂದು ಹೇಳಿಕೊಳ್ತಕ್ಕಂಥ ನಿಕೋಲೈಟನ್ಸ್ ಆವತ್ತು ದಿವಸ ಆ ಸಭೆಯಲ್ಲಿ ಇದ್ದರು. ಅದಕ್ಕೆ ನಿನ್ನ ಮೇಲೆ ನಾ ತಪ್ಪು ಹೊರಿಸ್ಬೇಕಾಗ್ತದಂಥ ಆಚಾರಗಳು ನಿನ್ನ ಬಲ್ಲಿ ಅದಕ್ಕೆ ನೀ ತಿದ್ದುಕೋ. ನಾ ಬರುವುದರೊಳಗಾಗಿ ನೀ ಎಲ್ಲಿಂದ ಬಿದ್ದಿದೆ ಅಂತ ತಿಳ್ಕೊ. ನೀನು ಮೊದಲು ಅದೇ ಆಚಾರದಾಗಿದ್ದಿ. ಮೊದಲು ಅಂತಹ ನೀವು ಕ್ರಿಸ್ತನನ್ನು ಸ್ವೀಕಾರ ಮಾಡದಿದ್ದಾಗ ಅದೇ ಆಚಾರ ವಿಚಾರದಲ್ಲಿದ್ದೀರಿ. ಕ್ರಿಸ್ತನ ನಂಬಿದ ಮೇಲೆ ಸಹ ಅದೇ ಆಚಾರಗಳು ತೆಗೆದುಕೊಂಡು ಗೊತ್ತೇರಿಗೆ ಬಂದಿರಿ. ಇವತ್ತು ಇದ್ಯಾರು ಗೊತ್ತಾ? ಹೆರಿಟಿಕ್ಸ್ ಅದ. ಸಭೆ ನಾಶ ಆಗಿ ಹೋಗ್ತದ. ಅದಕ್ಕೋಸ್ಕರವಾಗಿ ಕರ್ತನಲ್ಲಿ ಪ್ರಿಯರೇ, ಇವರೇನು ಮಾಡ್ತಿದ್ದಾರೆ ಗೊತ್ತಾ? ಗಗನದ ಒಡತಿಗೆ ಹೋಳಿಗೆಗಳನ್ನು ಮಾಡುವುದಕ್ಕಾಗಿ ಮಕ್ಕಳು ಸೌದೆಯನ್ನು ಅರ್ಪಿಸ್ತಾರೆ, ತಂದೆಗಳು ಬೆಂಕಿಯನ್ನು ಹೊತ್ತಿಸ್ತಾರೆ, ಹೆಂಗಸರು ಕಣಕವನ್ನು ಅಲ್ತಾರೆ, ಅನ್ಯ ದೇವತೆಗಳಿಗೆ ಪಾನ ನೈವೇದ್ಯಗಳನ್ನು ಅರ್ಪಿಸ್ತಾರೆ, ನನ್ನನ್ನು ಕೆಣಕಬೇಕೆಂದೇ ಇದನ್ನೆಲ್ಲ ಮಾಡುತ್ತಾರೆ. ನೋಡಿ, ಇದೆಲ್ಲ ನನಗೆ ಕೆಣಕಬೇಕಂತೆ ಮಾಡ್ತಾರೆ. 25 ನಿಮ್ಮ ಪಿತೃಗಳು ಐಗುಪ್ತ ದೇಶಗಳಿಂದ ಹೊರಟು ದಿನ ಮೊದಲುಗೊಂಡು ಈ ದಿನದವರೆಗೂ ನನ್ನ ಸೇವಕರಾದ ಪ್ರವಾದಿಗಳನ್ನೆಲ್ಲ ನಿಮ್ಮವರ ಬಳಿಗೆ ಕಳಿಸುತ್ತಾ ಬಂದಿದ್ದೇನೆ. ದಿನವೂ ಸಾವಕಾಶ ಮಾಡದೆ ಕಳಿಸಿದ್ದೇನೆ. ನಿಮ್ಮವರಾದರೂ ನನ್ನ ಮಾತು ಕೇಳಲಿಲ್ಲ, ಕಿವಿಗೊಡಲಿಲ್ಲ, ನನ್ನ ಆಜ್ಞೆಗೆ ಮಣೆಯಲಿಲ್ಲ. ತಮ್ಮ ಪಿತೃಗಳಿಗಿಂತಲೂ ಕೆಟ್ಟವರಾಗಿ ನಡೆದುಕೊಂಡರು. ನೋಡಿ, ಅದೇ ಪ್ರಕಾರವಾಗಿ ಹೇಜಿಕೇಲ 16ನೇ ಅಧ್ಯಾಯ ನಾವು ನೋಡೋಣ. ಹೇಜಿಕೇಲ 16ನೇ ಅಧ್ಯಾಯ ನಾವು ನೋಡೋಣ. ಇಲ್ಲಿ ಯಾವ ರೀತಿಯಿಂದ ಬರೆಯಲ್ಪಟ್ಟದ ಅಂತಕ್ಕಂಥದ್ದು ನಾನು ನಿಮಗೆ ತೋರಿಸ್ತೇನೆ. ಹಲ್ಲೆಲೂಯಾ. ಹೇಜಿಕೇಲ 16ನೇ ಅಧ್ಯಾಯ ನೋಡಿ.
ಏನಂತ ಹೇಳ್ತಾನೆ, ಯಹೂದ ಎಂಬಾಕೆಯ ಪತಿದ್ರೋಹ. ಯಹೂದ ಎಂಬಾಕೆ ಅಂದರೆ ಏನು ಗೊತ್ತಾ? ಇಸ್ರಾಯೇಲೇ ಪತಿದ್ರೋಹ ಮಾಡಿದಳು, ಪತಿವೃತ್ಯ ಬಿಟ್ಟು ಹೋಯಿತು ಆವತ್ತಿನ ದಿವಸ. ಇಲ್ಲಿ ಏನು ಹೇಳ್ತಾನೆ ಗೊತ್ತಾ? ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟದ, ಇಲ್ಲಿ ಬರೆಯಲ್ಪಟ್ಟದ 16ನೇ ಅಧ್ಯಾಯ. ಇದಕ್ಕಿಂತ ಹಿಂದೆ ನಾವು ಹೋದಾಗ 7ನೇ ವಚನದಲ್ಲಿ, ಭೂಮಿಯಲ್ಲಿ ಮೊಳಕೆಯನ್ನು ಎಂಬಂತೆ ನಾನು ನಿಮ್ಮನ್ನು ಬೆಳೆಸಲು ನೀನು ಬಲಿತು ಪ್ರಾಯ ತುಂಬಿದ ಅತಿ ಸುಂದರಿಯಾದಿ, ನಿನಗೆ ಸ್ತನ ಬಂತು, ನಿನ್ನ ಕೂದಲುಗಳು ಉದ್ದವಾದವು, ಆದರೆ ನೀನು ಬಟ್ಟೆ ಇಲ್ಲದೆ ಬೆತ್ತಲೆಯಾಗಿದ್ದಿ. ಹಿಂದಿನ ದಿನಗಳಲ್ಲಿ ಇಲ್ಲಿ 14ನೇ ಪೂರ್ತಿ ಓದ್ತಾ ಬಂದಾಗೆಲ್ಲ ಇಲ್ಲಿ ಏನು ಗೊತ್ತಾ, ನಾನು ಹೋಗ್ತಾ ಇದ್ದಾಗ ನೀ ಏನಾಗಿದ್ದು ಗೊತ್ತಾ, ದಿಕ್ಕಿಲ್ಲದೆ ಒಂದು ಸ್ಥಳದಲ್ಲಿ ಬಿದ್ದಿದ್ದಿ. ನೀನು ಗೊತ್ತಾ ರಕ್ತದಲ್ಲಿ ಹೊರಳಾಡ್ತಾ ಇದ್ದಿ. ನಿನ್ನ ರಕ್ತದಲ್ಲಿ ಏನು ಗೊತ್ತಾ ಬತ್ತಲೆಯಾಗಿ ಬಿದ್ದಿದ್ದಿ. ನಾ ಹಾದಿಯಲ್ಲಿ ಹೋಗ್ತಾ ಇದ್ದಾಗ ನಾನು ನಿನಗೆ ನೋಡಿದ ಮೇಲೆ ಏನು ಮಾಡಿದ್ದು ಗೊತ್ತಾ, ಆದರೆ ನೀನು ಬಟ್ಟೆ ಇಲ್ಲದಾಗಿ ಬೆತ್ತಲೆಯಾಗಿ ನೀನು ಬಿದ್ದಿದ್ದಿ. ಹಾದು ಹೋಗುತ್ತಾ ನಿನ್ನನ್ನು ನೋಡಲಿಗೂ ನೀನು ಮದುವೆಗೆ ಸಿದ್ಧಳಾಗಿದ್ದಿ. ನಾನು ನನ್ನ ಹೊದಿಕೆಯನ್ನು ನೆರಿಗೆಯನ್ನು ನಿನ್ನ ಮೇಲೆ ಹಾಕಿ ನಿನ್ನ ಮಾನವನ್ನು ಕಾಪಾಡಿದನು. ಇದಕ್ಕಿಂತ ಪ್ರೇರಣೆ ಏನಾಗಿರುತ್ತಾ? ಕತ್ತಲಲ್ಲಿದ್ದಿ ನೀನು ಗೊತ್ತಾ, ಕತ್ತಲಾಗ ನೀನು ಗೊತ್ತಾ ಆ ಒಂದು ರಕ್ತದಾಗ ನೆರಳುತ್ತಾ ಕೆಸರಿನಲ್ಲಿ ಬಿದ್ದಿದ್ದಿ. ಅಂಥ ಸಮಯದಲ್ಲಿ ನಾವು ಹೋಗ್ತಾ ಇದ್ದಾಗ ನಾನು ನೋಡಿದೆ, ಅಯ್ಯೋ ಇವಳು ಈ ರೀತಿ ಅಂದ್ರೆ ಅದು ನಾಶ ಆಗ್ತಾಳಲ್ಲ ಅಂತ ತಿಳ್ಕೊಂಡು ನಾನು ಏನು ಮಾಡಿದೆ ಗೊತ್ತಾ, ನನ್ನ ಬಟ್ಟೆಯನ್ನು ನಿನ್ನ ಮೇಲೆ ಹಾಕಿದೆ, ನಿನ್ನ ಮಾನ ಕಾಪಾಡಿ ನಿನಗೆ ತಂದೆ, ನಿನಗೆ ಸ್ನಾನ ಮಾಡಿಸಿದೆ, ಏನು ಮಾಡಿದೆ ಗೊತ್ತಾ, ನಿನಗೆ ಒಳ್ಳೆಯ ಬಟ್ಟೆಗಳು ಉಳಿಸಿದೆ, ಒಳ್ಳೆಯ ಆಹಾರ ಕೊಟ್ಟಿದೆ. ಇಲ್ಲಿ ಮುಂದೆ ಬರೆದಿಂದ ಅದು ನೋಡಿ ಏನಂತೇಳಿ ಬರೆದ, ನಿನ್ನ ಮೇಲೆ ನನ್ನ ಮಾನ ಕಾಪಾಡಿದನು. ಇದಲ್ಲದೆ ನಾನು ನಿನಗೆ ಮಾತು ಕೊಟ್ಟು ಒಡಂಬಡಿಕೆ ಮಾಡಿಕೊಂಡೆ, ನೀನು ಬಹಳ ಸುಂದರಿ ಇದ್ದಿ. ನಾನು ಮಾಡಿದೆ ಗೊತ್ತಾ, ನನ್ನ ಬಟ್ಟೆ ನಿನ್ನ ಮೇಲೆ ನಿನ್ನ ಮೇಲೆ ಹಾಕಿ ನೀ ಬಹಳ ಸುಂದರವಾಗಿ ಕಾಣಿಸ್ತಿದ್ದಿ. ನಿನಗೆ ನಾ ಮಾತು ಕೊಟ್ಟೆ, ನಿನಗೆ ನಾ ಮರೆಯಲ್ಲ, ನೀ ಯಾವಾಗಲೂ ನಾನು ನಿನ್ನ ಜೊತೆಯಲ್ಲೇ ಇರ್ತೇನೆ ಅಂತ ನಾನು ನಿನಗೆ ಮಾತು ಕೊಟ್ಟೆ ಅಂತ ದೇವರು ಹೇಳ್ತಾ ಇದ್ದಾರೆ. ನೀ ಬತ್ತಲೆಯಾಗಿ ಬಿದ್ದಿದ್ದಿ, ರಕ್ತದಲ್ಲಿ ಹೊರಳಾಡ್ತಾ ಇದ್ದಿ, ಹೊಲಸಾಗಿದ್ದಿ ನೀನು. ನಾನು ನಿನಗೇನು ಮಾಡಿದೆ, ನನ್ನ ಬಟ್ಟೆ ನಿನ್ನ ಮೇಲೆ ಹಾಕಿ ನಿನ್ನನ್ನು ನನ್ನವಳನ್ನಾಗಿ ನಾ ಮಾಡಿಕೊಂಡೆ. ಇದಲ್ಲದೆ ನಾನು ನಿನಗೆ ಮಾತು ಕೊಟ್ಟು ಒಡಂಬಡಿಕೆ ಮಾಡಿಕೊಂಡಿದ್ದರಿಂದ ನೀನು ನನ್ನವಳಾದಿ. ಇದು ಕರ್ತನಾದ ಯೆಹೋವನ ನುಡಿ. ಮತ್ತೆ ಹೇಳ್ತಾನೆ, ನಾನು ನೀರಿನಲ್ಲಿ ಸ್ನಾನವನ್ನು ಮಾಡಿಸಿ ನಿನ್ನ ಮೇಲಿನ ರಕ್ತವನ್ನು ತೊಳೆದು ನಿನಗೆ ತೈಲವನ್ನು ಹಚ್ಚಿದೆನು. ನಿನಗೆ ನಾನು ಮಾಡಿದೆ ಗೊತ್ತಾ, ನಾನು ನೀರಿನಲ್ಲಿ ನಿನಗೆ ನಾನು ತೊಳೆದೆ. ಇವತ್ತು ನೀವು ಎಲ್ಲರಿಗೆ ದೀಕ್ಷಾ ಸ್ನಾನ ಬತ್ತಲೆಯಾಗಿದ್ದಿ, ಕೆಸರಾಗಿ ಬಿದ್ದಿದ್ದಿ, ಹೊಲಸಾಗಿದ್ದಿ, ನಾನು ನಿನಗೆ ನೀರಿನಿಂದ ಸ್ನಾನ ಮಾಡಿಸಿದೆ. ನಿನ್ನ ಮ್ಯಾಗಿರ್ತಕ್ಕಂಥ ರಕ್ತ ಎಲ್ಲ ತೊಳೆದಾಕ್ಬಿಟ್ಟೆ, ನಿಂದೆಲ್ಲ ಪಾಪ ತೊಳೆದಾಕ್ಬಿಟ್ಟೆ. ನಿನಗೆ ನಾ ಎಣ್ಣೆ ಹಚ್ಚಿದೆ, ನಾನು ಕಸೂತಿ ಬಟ್ಟೆಯನ್ನು ನಿನಗೆ ತೊಡಿಸಿದೆ, ಕಡಲು ಹಂದಿಯ ತೊಗಲಿನ ಕೆರೆಗಳನ್ನು ನಿನ್ನ ಕಾಲಿಗೆ ನಾನು ಮೆಟ್ಟಿಸಿದೆ, ನಯವಾದ ನಾರುಮಡಿಯನ್ನು ಉಡಿಸಿ ರೇಷ್ಮೆಯ ಹೊದಿಕೆಯನ್ನು ನಿನಗೆ ಹೊದಿಸಿದೆನು. ನಾನು ನಿನ್ನ ಕೈಗಳಿಗೆ ಬಳೆಗಳನ್ನು, ಕಂಠಕ್ಕೆ ಮಾಲೆಯನ್ನು, ಮೂಗಿಗೆ ಮೂಗುತಿಯನ್ನು, ಶಿರಸ್ಸಿಗೆ ಸುಂದರ ಕಿರೀಟವನ್ನು ಇಟ್ಟು ನಿನ್ನ ಆಭರಣಗಳಿಂದ ನಾನು ಶೃಂಗರಿಸಿದೆ. ನಾನು ನಿನಗೆ ಇಷ್ಟು ಪ್ರೀತಿ ಮಾಡಿದೆ ನಾನು ನಿನಗೆ, ಇಷ್ಟು ಒಡವೆ ವಸ್ತ್ರಗಳಿಂದ ಬತ್ತಲೆಯಾಗಿ ಬಿದ್ದು ಯಾವ ಕೆಲಸಕ್ಕೆ ಬಾರದಂಥ ನಿನ್ನನ್ನು ನಾನು ಇಷ್ಟಾಗಿ ಅಲಂಕಾರ ಮಾಡಿದೆ. ನಾನು ನಿನ್ನ ಒಡವೆಗಳು ಬೆಳ್ಳಿ ಬಂಗಾರದವುಗಳು ಈಗ ನೀ ಹೆಂಗೆ ಕಾಣಿಸ್ತಿದ್ದಿ, ಅತೀ ಸುಂದರಿ ನೀನು, ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದೀಯಲ್ಲ. ಇವತ್ತು ನೀವು ಸಹ ಭಾಳ ಸುಂದರಿ. ನಿನ್ನ ಉಡುಪು ನಯವಾದ ನಾರುಮಡಿ, ರೇಷ್ಮೆಯ ಹೊದಿಕೆ, ಕಸೂತಿಯ ಬಟ್ಟೆ. ಇವತ್ತು ನೀವು ಸಹ ಕ್ರೈಸ್ತರೇ, ಹೇಗಿದೆ ನಮ್ಮ ಬದುಕು ನೋಡಿ ಗೊತ್ತಾ. ಉಡುಪು ನಯವಾದ ನಾರುಮಡಿ, ಹಿಂದಿನ ಪರಿಸ್ಥಿತಿ ಈಗಿಲ್ಲ, ರೇಷ್ಮೆಯ ಹೊದಿಕೆ, ಕಸೂತಿಯ ಬಟ್ಟೆ, ನಿನ್ನ ಆಹಾರ ಗೋಧಿ ಹಿಟ್ಟು, ಜೇನು ಎಣ್ಣೆ, ನಿನ್ನ ಲಾವಣ್ಯ ಅತಿ ಮನೋಹರ, ಎಷ್ಟು ಸುಂದರವಾಗಿ ಕಾಣಿಸ್ತೀರಿ. ನೀನು ವೃದ್ಧಿಗೊಂಡು ರಾಣಿ ಆದಿ. ಇವತ್ತು ದಿವಸ ನೀ ರಾಣಿ ಆದಿ. ಇವತ್ತು ದಿವಸ ನಿನ್ನ ಬತ್ತಲೆತನ ಹೊರಟೋಯ್ತು, ನಿನ್ನ ಅವಮಾನ ಹೊರಟೋಯ್ತು, ನಿನ್ನ ಮಾನ ಮುಚ್ಚಿದೆ. ನಾನು ಒಳ್ಳೊಳ್ಳೆ ಬಟ್ಟೆಗಳು ಹಾಕಿದೆ, ನಿನ್ನ ಒಡವೆ ವಸ್ತ್ರಗಳ ಅಲಂಕಾರ ಮಾಡಿದೆ. ಇವತ್ತು ದಿವಸ ಅತಿ ಸುಂದರವಾಗಿದೆ. ನಿನ್ನ ಚೆಲುವಿಕೆ ವಾಸಿ ಆಯಿತು, ನಿನ್ನ ಚೆಲುವಿಕೆ ಹೆಸರುವಾಸಿ ಆಯಿತು. ಎಲ್ಲರ ಮಧ್ಯದಲ್ಲಿ ಎಷ್ಟು ಅಂದ, ಎಷ್ಟು ಒಳ್ಳೆಕೆ ಅಂತ ಅನ್ನಿಸ್ತು. ಆದರೆ ಮುಂದೇನಾಯಿತು ಗೊತ್ತಾ, ನಿನ್ನ ಸೌಂದರ್ಯದಲ್ಲಿ ನಂಬಿಕೆ ಇಟ್ಟು ನಾನು ಪ್ರಸಿದ್ಧಳಾದೆನಲ್ಲ ಎಂದು ಉಬ್ಬಿಕೊಂಡು ಇಲ್ಲಿ ಬರೆದಿಂದದ ಸೂಳೆತನ ಮಾಡಿದ್ದಿ. ಬೇಯ್ದಿರಿ, ನನಗೆ ಬೇಯ್ದಿರಿ ಏನು ಚಿಂತೆ ಇಲ್ಲ. ಇದೇ ಆಗಿ ಹೋಗಿದೆ ಇವತ್ತಿನ ದಿವಸ.
ಆವತ್ತು ದಿವಸ ಇಸ್ರಾಯೇಲರನ್ನು ಈ ರೀತಿಯಿಂದ ಎಚ್ಚರಿಕೆ ಕೊಡ್ತಾ ಇದ್ದ. ನೀ ಎಲ್ಲಿದ್ದೆ ಹೊತ್ತಿನ ದಿವಸ? ಹುಟ್ಟುವುದಕ್ಕಿಂತ ಮುಂಚೆ ನೀ ಎಲ್ಲಿದ್ದಿ? ನಿನಗೆ ಎಷ್ಟು ನಿನ್ನನ್ನು ಉಡಿಸಿ ತೊಡಿಸಿ ಬೆಳೆಸಿ ನಿನಗಿಷ್ಟು ಮಾಡಿದೆ, ನಿನಗಿಷ್ಟು ಅಲಂಕಾರ ಮಾಡಿದೆ, ನಿನ್ನೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಹೊದಿಕೆಯನ್ನು ನಮ್ಮ ಮೇಲೆ ಹಾಕಿ ನಮ್ಮ ಮಾನವನ್ನು ಮುಚ್ಚಿ ಕೆಸರಿನಲ್ಲಿ ಬಿದ್ದಾಗ ಮೇಲೆತ್ತಿ ನಮ್ಮನ್ನು ತೊಳೆದು ನೀರಿನಿಂದ ಶುದ್ಧೀಕರಿಸಿ ಒಳ್ಳೆಯ ಆಭರಣಗಳಿಂದ ನಮ್ಮನ್ನು ಅಲಂಕಾರ ಮಾಡಿ ಆತನ ಹೆಸರಿನ ನಿಮಿತ್ತವಾಗಿ ನಾವಿವತ್ತು ಅಲಂಕಾರವಾಗಿ ಕಾಣಿಸ್ತಾ ಇದ್ದೇವೆ. ಇವತ್ತಿನ ದಿವಸ ನಮ್ಮ ಸೌಂದರ್ಯದಲ್ಲಿ ನಾವು ಏನು ಗೊತ್ತಾ, ನಮಗೇನು ಗೊತ್ತಾ, ಅಸೂಯೆ ಬಂದು ಏನಾಗಿದೆ ಗೊತ್ತಾ, ನಾವು ಆತನಿಗೆ ಮರೆತು ಹೋಗಿದ್ದೇವೆ. ಆತನಿಗೆ ಮರೆತು ಹೋಗಿದ್ದೆವು. ಹೇಳ್ತಾ ಇದ್ದಲ್ಲ, ಆತನನ್ನು ನೀವು ಸುಳ್ಳುತನ ಮಾಡಿದ್ದೀವಿ, ಮರೆತು ಹೋದೆ, ನನಗೆ ಬಿಟ್ಟು ಹೋದಿ. ನಾ ಇಷ್ಟೆಲ್ಲ ನಿನಗೋಸ್ಕರವಾಗಿ ಇಷ್ಟೆಲ್ಲ ಸಹಿಸ್ಕೊಂಡೆ, ಇಷ್ಟೆಲ್ಲ ನಾ ಸಹಿಸ್ಕೊಂಡಿದ್ದ ಮೇಲೆ ನೀ ಏನು ಗೊತ್ತಾ, ನನಗೆ ಬಿಟ್ಟು ಹೋದಿ. ನೀನು ಪತಿವ್ರತೆಯಾಗಿದ್ದಿ, ನೀನು ಇಷ್ಟು ಸೌಂದರ್ಯವಾಗಿ ನಾನು ನಿನಗೆ ಇಟ್ಟಿದ್ದೆ, ಇವತ್ತು ದಿವಸ ನೀನು ಹೊರಟು ಹೋದಿಯಲ್ಲ, ಎಲ್ಲಿ ಹೋದಿ? ಹೇಳ್ತಾನೆ ಗೊತ್ತಾ, ಅಯ್ಯೋ ನಾನು ಹಾದು ಹೋಗುವ ಪ್ರತಿಯೊಬ್ಬನ ಸಂಗಡ ಮಿತಿ ಮೀರಿ ಆಧಾರ ಮಾಡಿದೆ, ಒಬ್ಬೊಬ್ಬನಿಗೆ ಒಳಗಾದಿ. ನೀನು ಪೂಜಾ ಸ್ಥಾನಗಳನ್ನು ಕಟ್ಟಿಕೊಂಡು ಪೂಜೆ ಮಾಡೋಕೆ ಶುರು ಮಾಡಿದೆ, ವಿಗ್ರಹಾರಾಧನೆ ಮಾಡೋಕೆ ಶುರು ಮಾಡಿದೆ, ನಿಂದೆಲ್ಲ ಒಡವೆ ವಸ್ತ್ರಗಳು ಅದಕ್ಕೆ ಹಾಕಿದೆ, ಆ ಗೊಂಬಿಗೆ ಹಾಕಿದೆ. ಇದು ಬರೆದಿನ ಗೊತ್ತಾ, ನೀನು ಪೂಜಾ ಸ್ಥಳಗಳನ್ನು ಕಟ್ಟಿಕೊಂಡು ನಿನ್ನ ಚಿತ್ರ ವಿಚಿತ್ರ ವಸ್ತ್ರಗಳನ್ನು ಅವುಗಳನ್ನು ಅಲಂಕರಿಸಿದಿ. ನಾನು ನಿನಗೆ ಅಲಂಕಾರ ಮಾಡಿದೆ, ಆದರೆ ನೀ ಏನು ಮಾಡಿದಿ ಗೊತ್ತಾ, ನಿನ್ನ ಸುಳ್ಳುತನದಿಂದ ನಿನಗೆ ಹೊದಿಸಿರ್ತಕ್ಕಂಥ ಈ ಒಂದು ಬಟ್ಟೆಯನ್ನು ಯಾರಿಗೆ ಹಾಕಿದಿ? ಆ ವಿಗ್ರಹಗಳಿಗೆ ಹಾಕಿದಿರಿ. ನೀನು ಕೊಟ್ಟಿರ್ತಕ್ಕಂಥ ಅಲಂಕಾರ ಹೋಯ್ದು ಏನು ಮಾಡಿದೆ? ಆ ವಿಗ್ರಹಗಳಿಗೆ ಹಾಕಿದಿ, ಅವಾಗ ಅಲಂಕರಿಸಿ ವ್ಯಭಿಚಾರ ನಡೆಸಿದ್ದಿ. ಇದು ನಡೆಯತಕ್ಕದಲ್ಲ, ಆಗಬಾರದಾಗಿತ್ತು. ಅಯ್ಯೋ, ನಿನ್ನ ಚಂದವಾದ ಆಭರಣಗಳನ್ನು ನೀನು ತೆಗೆದು ಅವುಗಳಿಗೆ ಪುರುಷ ಮೂರ್ತಿಗಳನ್ನು ರೂಪಿಸಿಕೊಂಡು ಅವುಗಳೊಡನೆ ಆಧಾರ ಮಾಡಿದ್ದಿ. ನಿನ್ನ ಕಸೂತಿ ಬಟ್ಟೆಗಳನ್ನು ತೆಗೆದು ಮೂರ್ತಿಗಳಿಗೆ ಹೊದಿಸಿ ಅವುಗಳ ಮುಂದೆ ನನ್ನ ತೈಲವನ್ನು ನನ್ನ ಧೂಪವನ್ನು ಅರ್ಪಿಸಿದೆ. ನಾನು ನಿನಗೆ ಕೊಟ್ಟ ರೊಟ್ಟಿಯನ್ನು ನಿನ್ನ ಆಹಾರಕ್ಕೆ ನೀನು ಒದಗಿಸಿದ ಗೋಧಿ ಹಿಟ್ಟು, ಎಣ್ಣೆ, ಜೇನು ಇವುಗಳನ್ನು ನೀನು ಆ ಮೂರ್ತಿಗಳ ಮುಂದೆ ಸುಗಂಧ ಹೋಮ ಮಾಡಿದೆ. ನಾನಿಷ್ಟೆಲ್ಲ ನಿನ್ನ ಪೋಷಣೆಗೋಸ್ಕರ ಗೋಧಿ ಹಿಟ್ಟು ಕೊಟ್ಟೆ, ಆ ನೆವದಿ ಮಾಡಿ ಯಾರಿಗೆ ಹಾಕ್ಲತ್ತಿ? ಮೂರ್ತಿಗೆ ಹಾಕ್ಲತ್ತಿ. ನಿನಗೋಸ್ಕರವಾಗಿ ಇಂಥ ಸುಂದರವಾದಂಥ ಎಲ್ಲ ಒಡವೆ ವಸ್ತ್ರಗಳನ್ನ ಕೊಟ್ಟೆ, ಇವುಗಳು ನೀನು ಒಯ್ದು ಅವುಗಳಿಗೆ ಹಾಕಿದೆಯಲ್ಲ. ಈ ದುಷ್ಕೃತ್ಯಗಳನ್ನಲ್ಲದೆ 16ನೇ ಅಧ್ಯಾಯ ಹೆಜ್ಕೇಲ 16:24 ವಚನದಲ್ಲಿ ಈ ದುಷ್ಕೃತ್ಯಗಳನ್ನು ನಡೆಸಿದ್ದಲ್ಲದೆ ಪ್ರತಿಯೊಂದು ಚೌಕದಲ್ಲಿ ದಿಬ್ಬವನ್ನು ಮಾಡಿ ಜಗಲಿಯನ್ನು ಕಟ್ಟಿಕೊಂಡು, ಇವತ್ತು ಮನೆಗೆ ಏನು ಗೊತ್ತಂತಂದ್ರೆ ದಿಬ್ಬ ಹಾಕಿದೆವು. ಯಾರು? ಕ್ರಿಸ್ಮಸ್ ಟ್ರೀ, ಕ್ರಿಸ್ಮಸ್ ಟ್ರೀ, ಮನೆ ವಾಟ್ ಎ ಕ್ರಿಸ್ಮಸ್ ಟ್ರೀ. ಯಾರ್ರೀ? ದಿಬ್ಬ ಪೂಜಾ ಸ್ಥಳ ಮಾಡಿಕೊಂಡಿದ್ದಿ. ಒಂದೊಂದು ಬೀದಿಯಲ್ಲಿಯೂ ನೀನು ಜಗಲಿಯನ್ನು ಕಟ್ಟಿಕೊಂಡು ನಿನ್ನ ಸೌಂದರ್ಯವನ್ನು ನೀಚ ಕೆಲಸಕ್ಕೆ ಒಪ್ಪಿಸಿ ಹಾದು ಹೋಗುವವರನ್ನು ಸೇರಿ ಸೂಳೆತನ ಹೆಚ್ಚಾಗಿ ನಡೆಸಿದಿ. ನಿನ್ನ ನೆರೆಯವರು ಅತೀ ಕಾಮಿಗಳು. ಇಂತಹ ಒಂದು ಪರಿಸ್ಥಿತಿಯನ್ನು ಇದೆ. ನೀನು ಸೂಳೆ ಮಾಡುವ ಪತಿವತಿ, 32ನೇ ವಚನದಲ್ಲಿ, ನೀನು ಸೂಳೆತನ ಮಾಡುವ ಪತಿವತಿ, ಗಂಡನಿಗೆ ಬದಲಾಗಿ ಅನ್ಯರನ್ನು ಸೇರುವ ಜಾರಣಿ. ಇಸ್ರಾಯೇಲರು ಆವತ್ತಿನ ದಿವಸ ಇಂಥ ಒಂದು ಪರಿಸ್ಥಿತಿಯಲ್ಲಿ ಬಿದ್ದು ಹೋಗಿದ್ರು. ಕ್ರೈಸ್ತರೇ, ಇವತ್ತಿನ ದಿವಸ ಅದೇ ಆಚಾರಗಳು ಕ್ರೈಸ್ತ ಸಭೆಯಲ್ಲಿ ಬಂದಿವೆ. ಎಫೆಸ ಸಭೆ ಹೇಳ್ತಾ ಇದ್ದಾನೆ, ನೀ ಎಲ್ಲಿಂದ ಬಿದ್ದಿದೆ ಅಂತಕ್ಕಂಥದ್ದು ಜ್ಞಾಪಕ ಮಾಡಿಕೊಂಡು ಎಲ್ಲಿದ್ದೀ ಮೊದಲು. ನಿನ್ನನ್ನು ಅಂತಹ ಸ್ಥಳದಿಂದ ನಾನು ನಿನಗೆ ಮೇಲೆತ್ತಿದೆ, ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ನಿನಗೆ ಇಟ್ಟಿದೆ. ಇವತ್ತು ದಿವಸ ನೀ ಏನಾಗಿ ಹೋಗಿದ್ದಿ? ಇವತ್ತು ದಿವಸ ನೀನು ಮೊದಲಿದ್ದಂಥ ಪ್ರೀತಿ ಇವತ್ತು ದಿವಸ ಇಲ್ಲ, ನೀನು ನನಗೆ ಬಿಟ್ಟಿದ್ದಿ. ಇದನ್ನು ನಾನು ನಿನ್ನ ತಪ್ಪು ಹೊರಿಸ್ದೆ. ನೆನಪಿಟ್ಕೋ, ನಾ ಬರುತ್ತೇನೆ. 5ನೇ ವಚನ ಕೊನೆ ಭಾಗದಲ್ಲಿ ಬರೆಯಲ್ಪಟ್ಟಿದೆ, ನಾನು ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುವೆನು. ಎಚ್ಚರಾಗಿ, ನಾ ಬರ್ತೇನೆ. ನ್ಯಾಯ ತೀರ್ಪು ಯಾರಿಗದ? ಮೊದಲು ನ್ಯಾಯ ತೀರ್ಪು ಯಾರಿಗದ? ದೇವ್ರ ಮಕ್ಕಳೇ ಯಾರಿಗದ? ಕ್ರೈಸ್ತರಿಗೆ. ಕ್ರೈಸ್ತ ಸಭೆ ಮೊದಲು, ಆಮೇಲೆ ಇಸ್ರಾಯೇಲರಿಗೆ. ಚಂದನು ಧರ್ಮಶಾಸ್ತ್ರ ಓದಿ ನೋಡ್ರಿ. ಪರೀಕ್ಷೆ ಮೊದಲು ಯಾರಿಗೆ ಗೊತ್ತಾ? ಕ್ರೈಸ್ತ ಸಭೆ. ಕ್ರೈಸ್ತ ಸಭೆ ಆಗಿದ ಮೇಲೆ ಗೊತ್ತಾ? ಶುದ್ಧೀಕರಣ ಆಗಿದ ಮೇಲೆ ಇಸ್ರಾಯೇಲರ ಶುದ್ಧೀಕರಣ. ಚರಿತ್ರೆ
ಸುವಾರ್ತೆಯಲ್ಲಿ ಪ್ರವಾದಿಗಳ ಮೂಲಕವಾಗಿ, ಭಕ್ತರ ಮೂಲಕವಾಗಿ ತಿಳಿಸಲ್ಪಟ್ಟಿದೆ. ಇದು ನಮಗೆ ಗೊತ್ತಾದ ಆರಾಧನೆಗಳು ಏನಾಗಿ ಹೋಗಿ ಇವತ್ತು ದಿವಸ ನಮ್ಮ ಸಭೆಗಳು ನಡೀತಕ್ಕಂಥ ಆರಾಧನೆ ಏನದ? ನಾನು ಬಂದು ದಿನ ದೀಪ ಸ್ತಂಭಕ್ಕೆ ಎತ್ತಿ ಹಾಕಿಬಿಡ್ತೇನೆ. ಇವತ್ತು ದಿವಸ ಅನೇಕ ಡಿನಾಮಿನೇಷನ್ಗಳಿವೆ. ಇವತ್ತು ದಿವಸ ಗೊತ್ತಾ, ಪ್ರೊಟೆಸ್ಟ್ ಮಾಡಿ, ಕ್ಯಾಥೋಲಿಕ್ನಿಂದ ಪ್ರೊಟೆಸ್ಟ್ ಮಾಡಿ ಇದ್ರಾಗ ಬಂದರೂ ಸಹ ಎಲ್ಲ ಏನು ಗೊತ್ತಾ, ಆರಾಧನೆ ಕ್ರಮಗಳೆಲ್ಲ ಏನು ಗೊತ್ತಾ, ಕ್ಯಾಥೋಲಿಕ್, ಎಲ್ಲ ಕ್ಯಾಥೋಲಿಕ್. ಇವರು ಗೊತ್ತಾ ಹೆರಿಟಿಕ್ಸ್, ಇವರು ನಾಸ್ತಿಕರು. ಇವರು ಕ್ರೈಸ್ತ ಸಭೆಯಲ್ಲಿ ಗೊತ್ತಾ, ಅವತ್ತಿನ ದಿವಸ ಯಾರು ಗೊತ್ತಾ, ಕೊನೆಯ ಕಾನ್ಸ್ಟಾಂಟಿನೋಪಲ್ ಎಂಪರರ್ ಕ್ರಿಸ್ತನೆಂಬುದಾಗಿ ಹೇಳಿಕೊಂಡು ವೇಷ ಹಾಕಿಕೊಂಡು ಬಂದು ಸೇರಿದ ನಿಕೋಲೈಟ್ಸ್, ಅವ ಅಧಿಕಾರಿ, ವೇಷಧಾರಿ ಅಧಿಕಾರಿ, ಧರ್ಮಗುರುವಾಗಿ ಬಂದ. ಇವತ್ತು ದಿವಸ ಎಷ್ಟು ಜನ ಧರ್ಮಗುರುಗಳಿದ್ದರು, ಎಲ್ಲರೂ ಗೊತ್ತಾ, ಅಧಿಕಾರಿಗಳಿದ್ದರು. ನಿಕೋಲೈಟನ್ಸ್ ಅಪೊಸ್ತಲರಿಗೆ ಇಟ್ಟಿದೆ. ಅಪೊಸ್ತಲರು ಅವತ್ತು ದಿವಸ ಒಬ್ಬರಿಗಾದ್ರೆ ಇಟ್ಟಿದ್ದಾರೆ. ಅವರು ಅವತ್ತು ದಿವಸ ನೌಶಿಯಾ ಮೀಟಿಂಗ್ನಲ್ಲಿ ಒಬ್ಬರಿಗಾದ್ರೆ ಇಟ್ಟಿದ್ದಾರೆ. 1,80,000 ನಿಜವಾದಂಥ ಕ್ರೈಸ್ತರಿಗೆ ಆ ಒಂದು ಮರಗಳಿಗೆ, ಸೂರ್ಯನಿಗೆ ಆರಾಧನೆ ಮಾಡಲಾರ್ದಂಥ ಅವ್ರಿಗೇನು ಗೊತ್ತಾ, ಮರಗಳಿಗೇನು ಮಾಡಿದ್ರು ಗೊತ್ತಾ, ನೇಣು ಹಾಕಿ ಕೊಲ್ಲಿ ಹಾಕಿದ. ಯಾರು ಗೊತ್ತಾ, ನೌಶಿಯಾ ಆ ಒಂದು ಕಾನ್ಫರೆನ್ಸ್ನಲ್ಲಿ. ಯಾರು? ಸೂರ್ಯನ ಆರಾಧನೆ. ಇವತ್ತು ದಿವಸ ನಮ್ಮ ಸಭೆಗಳೇನು ನಡೆದ, ಸೂರ್ಯನ ಆರಾಧನೆ. ಕ್ಯಾಥಲಿಕ್ದವರು ಸೂರ್ಯನಿಗೆ ಆರಾಧನೆ ಮಾಡ್ತಾರೆ. ಕ್ರಿಸ್ತರು SON ಸನ್ ಅಲ್ಲ, SUN ಸನ್ ಅಂತಾರೆ. ಸೂರ್ಯನ ಆರಾಧನೆ. ಆದರೆ ಗೊತ್ತಾ, ಯೇಸು ಕ್ರಿಸ್ತನಿಗೆ ಆರಾಧನೆ ಅಲ್ಲಿಲ್ಲ. ಅದೇ ಆರಾಧನೆಗಳು, ಅದೇ ಪದ್ಧತಿಗಳು, ಅವೇ ಹಬ್ಬಗಳು, ಅವೇ ಆಚಾರಗಳು. ಇವತ್ತು ದಿವಸ ಇಂತಹ ಒಂದು ಆಚಾರಗಳು ಸೇರಿ ಹೋಗಿರುವುದರಿಂದ ಏನಾಗಿ ಹೋಗಿದೆ. ಯೆರೆಮೀಯ 2ನೇ ಸಂಧಿ 5ನೇ ವಚನ. ಆವತ್ತಿನ ದಿವಸ ಅದೇ ಇತ್ತು, ಇವತ್ತಿನ ದಿವಸ ಅದೇ ಆಯ್ಕೊಂತದ. ಬಹಳ ಎಚ್ಚರಿಕೆಯಾಗಿರಬೇಕಾಗಿದೆ ಕರ್ತನಲ್ಲಿ ಪ್ರಿಯರೇ. ಮೀಕ 6ನೇ ಅಧ್ಯಾಯ 3ನೇ ವಚನದಲ್ಲಿ ಹೇಳ್ತಾನೆ ಪ್ರವಾದಿ. ಮೀಕ 6ನೇ ಅಧ್ಯಾಯ 3ನೇ ವಚನ. ನನ್ನ ಪ್ರಜೆಯೇ, ನಾನು ನಿನಗೇನು ಮಾಡಿದ್ದೇನು? ನನ್ನ ಪ್ರಜೆಯೇ, ನಾನು ನಿನಗೇನು ಮಾಡಿದೆನು? ನಿನ್ನನ್ನು ಯಾವ ವಿಷಯದಲ್ಲಿ ಬೇಸರಗೊಳಿಸಿದೆ? ನಾನು ನಿಮಗೆ ಯಾವ ವಿಷಯದಲ್ಲಿ ನಾನು ನಿಮಗೆ ಬೇಸರಿಕೆ ಮಾಡಿದೆ? ನಾನು ನಿಮ್ಮ ಹಿತಕ್ಕೋಸ್ಕರವಾಗಿ, ನಿಮ್ಮ ಭಕ್ತಿ ಅಭಿವೃದ್ಧಿಗೋಸ್ಕರ ಏನೇನು ಮಾಡಬೇಕು ಅದೆಲ್ಲ ನಾನು ನಿಮಗೆ ಎಲ್ಲ ಒದಗಿಸ್ಕೊಟ್ಟಿದ್ದೆ ನಾನು. ಆದರೆ ಇವತ್ತು ದಿವಸ ನಾನು ನಿನಗೆ ಏನು ಮಾಡಬೇಕಾಗಿತ್ತು? ಇವತ್ತು ದಿವಸ ಏನಾಗಿ ಹೋದೆ? ಇವತ್ತು ದಿವಸ ಯಾಕೆ ಹೀಗಾಯಿತು? ಇದು ಹೊಲಸು ಹಣ್ಣು ಬಿಟ್ಟಿತ್ತು. ಒಳ್ಳೆಯ ಹಣ್ಣು ಬಿಡ್ತದಂತ ನಾ ತಿಳ್ಕೊಂಡಿದ್ದೆ. ಸಭೆ ಏನಾಗಿದೆ ಗೊತ್ತಾ? ಹೊಲಸು ಹಣ್ಣು ಬಿಟ್ಟಿತ್ತು. ಹೇಳ್ತಾನ ಯೆಶಾಯ ಪ್ರವಾದಿವಂತ 5ನೇ ಅಧ್ಯಾಯ 3ನೇ ವಚನದಲ್ಲಿ, ಯೆರೂಸಲೇಮಿನ ನಿವಾಸಿಗಳೇ, ಯೆಹೂದದ ಜನರೇ, ಈಗ ನನಗೂ ನನ್ನ ತೋಟಕ್ಕೂ ನ್ಯಾಯ ತೀರಿಸಿರಿ. ನನ್ನ ತೋಟದಲ್ಲಿ ಹಿಂದೆ ನಾನು ಮಾಡೋದಕ್ಕಿಂತ ಇನ್ನೇನೇನು ಗೊತ್ತಾ ಮಾಡಬೇಕಾಗಿತ್ತು? ಅದು ಒಳ್ಳೆಯ ದ್ರಾಕ್ಷಿಯನ್ನು ಕೊಡುವುದರಿಂದ ನಾನು ನಿರೀಕ್ಷಿಸ್ತಿರಲು. ಯಾಕೆ ಹೊಲಸು ಹಣ್ಣು ಬಿಟ್ಟಿದೆ? ಇವತ್ತು ದಿವಸ ಎಲ್ಲ ಸಭೆಗಳು ಈ ಹಣ್ಣಿದೆ, ಕ್ಯಾಥೋಲಿಕ್ ಹಣ್ಣಿದೆ. ಆರಾಧನೆ, ಹಬ್ಬಗಳು, ಕ್ರಿಸ್ಮಸ್ ಮಾಡ್ತೀವಿ, ಈಸ್ಟರ್ ಮಾಡ್ತೀವಿ, ಇಸ್ತಾರ್ ಮಾಡೋದೆಲ್ಲ ಅದೇ. ಸಂಡೇ ಆರಾಧನೆ ಅದೇ. 666 ಆರಾಧನೆ, ಸಂಡೇ ಆರಾಧನೆ 666. ಇದೇನು ಗೊತ್ತಾ? ಎಲ್ಲ ಆರಾಧನೆ ಸಭೆಗಳಲ್ಲಿ ತುಂಬಿ ಹೋಗಿದೆ. ಹೀಗಾಗಿ ಏನು ಗೊತ್ತಾ, ಇವತ್ತಿನ ದಿವಸ ಸಭೆ ಏನಾಗಿದೆ ಗೊತ್ತಾ? ನಾಶ ಆಗ್ತದೆ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ, ಪೌಲನು ಅದಕ್ಕೋಸ್ಕರವಾಗಿ ರಾತ್ರಿ ಹಗಲು 3 ವರ್ಷ ಕಣ್ಣೀರು ಸುರಿಸಿ ಆತನು ಭಾಳ ಎಚ್ಚರಿಕೆಯಾಗಿರ್ರಿ. ಸಭೆಯಲ್ಲಿ ಇಂಥ ಒಂದು ಪರಿಸ್ಥಿತಿ ಬಂದಿದೆಪ್ಪ, ಬಹಳ ಎಚ್ಚರಿಕೆಯಾಗಿರ್ರಿ. ಇವರು ಸಾರುವಂಥ ಸುವಾರ್ತೆ ಅಲ್ಲ. ಇಲ್ಲಿ ಹೇಳ್ತಾರೆ ಗೊತ್ತಾ, 11ನೇ ಅಧ್ಯಾಯ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಏನಂತ ಬರೀತಾನೆ ಗೊತ್ತಾ ಅಂತಂದ್ರೆ, ನನ್ನನ್ನು ಸಹಿಸಿಕೊಳ್ಳಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಪೌಲನು ಆವತ್ತಿನ ದಿವಸ ಆ ಒಂದು ಕೊರಿಂಥದವರಿಗೆ ಹೇಳುವಾಗ, ಕೆಲವೊಂದು ವಿಷಯ ನಾನು ನಿಮ್ಗೆ ಹೇಳುತ್ತೇನೆ, ಮನಸ್ಸಿಗೆ ನೋವಾಗ್ಬೋದು, ಆದರೆ ನನ್ನನ್ನು ಸಹಿಸ್ಕೊಳ್ಬೇಕಂತ ನಾನು ನಿಮಗೆ ಕೇಳುತ್ತೇನೆ. ನಾನು ಸಹ ಈ ವಾಕ್ಯ ಹೇಳುವಾಗ ನನಗೆ ಕ್ಷಮಿಸಬೇಕಂತ ನಾನು ನಿಮ್ಗೆ ಕೇಳ್ಕೊಳ್ತೇನೆ. ಯಾಕಂತಂದರೆ ವಾಕ್ಯ ಹೀಗೇ ಇದೆ. ಅವತ್ತಿನ ದಿವಸ ಇಸ್ರೇಲರು ದೇವರಿಂದಾಗಲಿ ಹೋದರು ಆಚಾರ ಅನಾಚಾರಗಳಿಂದ. ಇವತ್ತು ದಿವಸ ಕ್ರೈಸ್ತ ಸಭೆಗಳು ಸಹ ಈ ರೀತಿಯಿಂದ
ಅನಾಚಾರದಲ್ಲಿ ಮುಳುಗಿ ಹೋಗಿವೆ. ಪದ್ಧತಿ ಆರಾಧನೆ ಕ್ರಮಗಳಲ್ಲಿ ಕೆಟ್ಟು ಹೋದಂಥ ಆರಾಧನೆಗಳಲ್ಲಿ ಮುಳುಗಿ ಹೋಗಿವೆ. ಇದನ್ನು ನೀವು ಸಹಿಸಿಕೊಳ್ಳುತ್ತೀರಿ ಎಂದು. ಯಾಕಂದರೆ ದೇವರಲ್ಲಿರುವಂಥ ಚಿಂತೆಯಿಂದಲೇ ನಿಮ್ಮ ವಿಷಯದಲ್ಲಿ ಚಿಂತಿಸ್ತೇನೆ ಅಂತ ಹೇಳೋದು. ದೇವರ ವಿಷಯದಲ್ಲಿರ್ತಕ್ಕಂಥ ಚಿಂತೆಯಿಂದಲೇ ನಾನು ನಿಮಗೋಸ್ಕರ ಚಿಂತೆ ಮಾಡಿ ಹೇಳುತ್ತೇನೆ. ಯಾಕೆ ಗೊತ್ತಾ? ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದನಲ್ಲ. ನಾನು ಶುದ್ಧ ಕನ್ಯೆಯಂತೆ ಆ ಕ್ರಿಸ್ತನಿಗೇನು ಗೊತ್ತಾ, ಮದುವೆ ಮಾಡುವುದಕ್ಕಾಗಿ ನಿಮ್ಮನ್ನು ನಾನು ಒಪ್ಪಿಸಿದ್ದೇನಲ್ಲ. ಆದರೆ ಹೇಗೆ ಹವ್ವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳೋ, ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥವನ್ನು ಪತಿವ್ರತ್ಯವನ್ನು ಬಿಟ್ಟು ಹೋದಿತ್ತೆಂದು ನನಗೆ ಭಯ ಉಂಟು. ನನಗೂ ಭಯ ಉಂಟು. ಅವತ್ತಿನ ದಿವಸ ಆ ಏದೇನ್ ತೋಟದಲ್ಲಿ ಹವ್ವಳು ಸೈತಾನನ ಕುಯುಕ್ತಿಗೆ ಒಳಬಿದ್ದು ಅವಳ ಪತಿವ್ರತ್ಯ ಕೆಟ್ಟು ಹೋದ ಹಾಗೆಯೇ ಇವತ್ತಿನ ದಿವಸ ಕ್ರೈಸ್ತ ಸಭೆ ಸಹ ಈ ನಿಕೋಲಾಯಿತರ ಕೃತ್ಯಗಳಿಂದ, ಈ ತಮ್ಮೂಜನ ಆರಾಧನೆಯಿಂದ, ಈ ತಾಯಿಯ ಆರಾಧನೆಯಿಂದ ನೀವು ಸಹ ಏನು ಗೊತ್ತಾ, ಕೆಟ್ಟು ಹೋಗ್ತದೇನೋ, ಪತಿವೃತ್ಯ ಕೆಟ್ಟು ಹೋಗ್ತದೇನೋ, ಕ್ರಿಸ್ತನ ಏನೋ ಗೊತ್ತಾ, ಭಕ್ತಿ ಕೆಟ್ಟು ಹೋಗ್ತದೇನೋ ಗೊತ್ತಿಲ್ಲ. ಮತಭ್ರಷ್ಟತೆ ಇಲ್ಲದೆ ಆ ದಿನ ಬರೋದಿಲ್ಲ. ಮತಭ್ರಷ್ಟ ಆಗಿ ಹೋಗ್ತದಮ್ಮಂತ ಅಂದಕ್ಕೆ ನನಗಾದ ಇದೇನು ಗೊತ್ತಾ, ಪತಿವೃತ್ಯ ಬಿಟ್ಟು ಹೋಯ್ತದ ಸಭೆ ಅಂತಕ್ಕಂಥದ್ದೊಂದು ಭಾಳ ಭಯದಿಂದ ಇದನ್ನು ನಾನು ನಿಮಗೆ ಹೇಳ್ತಾ ಇದ್ದೆ. ಪತಿವೃತ್ಯ ಬಿಟ್ಟು ಹೋದಿತ್ತೆಂದು ನನಗೆ ಭಯ ಉಂಟು. ಯಾಕಂದರೆ ಒಂದು ವಿಷಯ, ಯಾಕೆ ಗೊತ್ತಾ, ನಾವು ಪ್ರಸಿದ್ಧಪಡಿಸದಿದ್ದ ಮತ್ತೊಬ್ಬ ಯೇಸುವು ನಿಮ್ಮ ಬಳಿಗೆ ಬರುವುದನ್ನು. ಇವತ್ತಿನ ದಿವಸ ನಾನು ಪ್ರಸಿದ್ಧಪಡಿಸದೇ ಇದ್ದ ಮತ್ತೊಬ್ಬ ಯೇಸುವನ್ನು ಅವತ್ತಿನ ದಿವಸ ಅವರು ಆರಾಧಿಸಿದರು. ಇವತ್ತಿನ ದಿವಸ ಪೌಲನು ಪ್ರಕಟಿಸದೇ ಇದ್ದ ಯೇಸುವನ್ನೇ ಆರಾಧನೆ ಮಾಡ್ತಕ್ಕಂಥವ್ರಿದ್ದಾರೆ. ಎಷ್ಟೋ ಸಭೆ ಕ್ರಿಸ್ತನ ಆರಾಧನೆ ಇಲ್ಲ. ಇಲ್ಲೇನು ಗೊತ್ತಾ, ಕ್ರಿಸ್ತನಿಗೆ ಬಿಟ್ಟು ಹೋದಂಥ ಆರಾಧನೆ ಅದು. ಕ್ರಿಸ್ತನ ನಡೆನುಡಿಗಳು ಇಲ್ಲದಂಥ ಏನಂತ ಗೊತ್ತಾ, ಇಲ್ಲಿ ಬರೆಯಲು ಭಾಳ ನಾವು ಪ್ರಸಿದ್ಧಪಡಿಸದಿದ್ದ ಮತ್ತೊಬ್ಬ ಯೇಸುವನ್ನು, ನಾವು ಪ್ರಸಿದ್ಧಪಡಿಸದಿದ್ದ ಮತ್ತೊಂದು ಸುವಾರ್ತೆಯನ್ನು ನೀವು ಅವಲಂಬಿಸಿದ್ದೀರಿ. ಮತ್ತೊಬ್ಬ ಯೇಸು, ಮತ್ತೊಂದು ಸುವಾರ್ತೆ. ಎಲ್ಲ ಸಭೆಗಳಲ್ಲಿ ಇದು ತುಂಬಿ ಹೋಗ್ತದಮ್ಮಂಥದ್ದು ನನಗೆ ಭಯ ಅದ. ಇವತ್ತು ದಿವಸ ಎಫ್ ಎ ಸಭೆ, ಇವತ್ತು ದಿವಸ ಕ್ರೈಸ್ತ ಸಭೆ, ಮತ್ತೊಂದು ಸುವಾರ್ತೆಯದಲ್ಲಿ ಅಲ್ಲಿ ಮತ್ತೊಬ್ಬ ಯೇಸು ಹನ, ಅಲ್ಲಿ ನಿಕೋಲಾಯ್ತ್ ಹನ, ಅಲ್ಲಿ ತಾತ ಹನ, ಅಲ್ಲಿ ಕ್ರಿಸ್ಮಸ್ ಟ್ರೀ ಅದ, ಅಲ್ಲೇನು ಗೊತ್ತಾ, ಇವೆಲ್ಲ ಆಚಾರಗಳು ತುಂಬಿ ಹೋಗ್ಯವ. ಕ್ರಿಸ್ತನಿಗೆ ಆರಾಧನೆ ಅಲ್ಲಿ ಇಲ್ಲ. ಆತನನ್ನು ಆರಾಧಿಸುವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸುವ ಕಾಲ ಬರ್ತದಂತೆ. ಬಹಳ ಕಡಿಮೆ, ಇಂಥ ಜನ ಬಹಳ ಕಡಿಮೆ. ಆತ್ಮೀಯ ರೀತಿಯಲ್ಲಿ ಆರಾಧನೆ ಇಲ್ಲ, ಲೌಕಿಕವಾದಂಥ ರೀತಿಯಲ್ಲಿ, ತೋರಿಕೆಯ ರೀತಿಯಲ್ಲಿ ಮತ್ತೊಂದು ಸುವಾರ್ತೆ, ಮತ್ತೊಬ್ಬ ಯೇಸು. ಅದಕ್ಕೆ ಹೇಳ್ತಾನೆ. ಮತ್ತು 12ನೇ ವಚನದಲ್ಲಿ ಹೀಗೆ ಬರ್ತಾನೆ, ನನ್ನನ್ನು ನಿಂದಿಸುವುದಕ್ಕೆ ಆಸ್ಪದನ್ನು ಹುಡುಕುವವರಿಗೆ ಯಾವ ಆಸ್ಪದ ಸಿಕ್ಕದಂತೆ ಮಾಡುವುದನ್ನು ಇನ್ನು ಮುಂದೆ ಮಾಡುವೆನು. ಅವರು ಯಾವುದರಲ್ಲಿ ಹಿಗ್ಗುತ್ತಾರೋ ಅದರಲ್ಲಿ ನಮ್ಮಂತೆ ನಡೆಯುವರಾಗಿ ಕಂಡು ಬರಲಿ. ಆದರೆ ಅಂಥವರು ಏನು ಗೊತ್ತಾ, ಸುಳ್ಳು ಅಪೋಸ್ತಲರು, ಮೋಸಗಾರರ ಕೆಲಸದವರು, ಕ್ರಿಸ್ತನ ಅಪೋಸ್ತಲರಿಗೆ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವವರು ಆಗಿದ್ದಾರೆ. ಕ್ರೈಸ್ತ ಸಭೆಗಳಲ್ಲಿ ಇವತ್ತಿನ ದಿವಸ ಏನದು ಗೊತ್ತಾ, ಮೋಸಗಾರರಾದ ಕೆಲಸದವರು, ಸುಳ್ಳು ಅಪೋಸ್ತಲರು, ಸುಳ್ಳು ಬಿಷಪ್ರುಗಳು, ಸುಳ್ಳು ಡಿ ಎಸ್ಗಳು, ಸುಳ್ಳು ಪಾಸ್ಟರ್ಗಳು, ಇವರು ಮೋಸಗಾರರಾದ ಕೆಲಸದವರು. ಕ್ರಿಸ್ತನ ಅಪೋಸ್ತಲರಾಗಿ ಕಾಣಿಸಿಕೊಳ್ಳುವುದಕ್ಕೆ, ಕ್ರಿಸ್ತನ ಹಾಗೆ ಕಾಣಿಸಿಕೊಳ್ಳುವುದಕ್ಕಾಗಿ ಮೇಲೆ ವೇಷ ಹಾಕಿಕೊಳ್ತಕ್ಕವರು, ಇವರು ಕುರಿ ವೇಷ ಹಾಕಿಕೊಳ್ತಕ್ಕಂಥವ್ರು. ಒಳಗಿರ್ತಕ್ಕಂಥವ್ರು ಯಾರು ಗೊತ್ತಾ, ತೋಳ ಇದ್ದ ಹಾಗಿರ್ತಕ್ಕಂಥವರಾಗಿದ್ದಾರೆ. ಇಂಥವರು ಸಭೆಗಳಲ್ಲಿರುವುದರಿಂದ ಸಭೆ ನಾಶವಾಗಿ ಹೋಗುತ್ತದೆ ಎಂಬುದಾಗಿ ಬರೆಯಲ್ಪಟ್ಟದೆ. ಅಂಥವರು ಸುಳ್ಳು ಅಪೋಸ್ತಲರು, ಸುಳ್ಳುಗಾರರ ಕೆಲಸದವರು, ಕ್ರಿಸ್ತನ ಅಪೋಸ್ತಲರಿಗೆ ಕಾಣಿಸುವುದಕ್ಕೆ ವೇಷ ಹಾಕಿಕೊಂಡಿದ್ದವರು ಆಗಿದ್ದಾರೆ. ಇವತ್ತು ದಿವಸ ಕ್ರೈಸ್ತ ಸಭೆ ಅದೇ ಇದೆ. ಬೈತೀರ ಇವತ್ತು ದಿವಸ, ಮನಸ್ಸಿಗೆ ನೋವಾಗ್ಬೋದಾ? ದೇವ್ರ ಮಕ್ಕಳೇ, ನೀವು ಯಾರು ಕೇಳ್ತಾ ಇದ್ದೀರಿ? ಭಾಳ ಜನ ಪಾಸ್ಟರ್ಗಳು ಯಾರು ಕೇಳೋದಿಲ್ಲ. ನೋ ಬಡಿ ಲಿಸನ್ಸ್ ದಿಸ್ ಮೆಸೇಜ್. ಯಾರು ಕೇಳಲ್ಲ, ಬೇಕಾದ ಅಪೋಸ್ ಮಾಡ್ತಾರೆ. ಇಷ್ಟು ಮಾತ್ರ ಕಾರ್ಯ. ಯಾಕೆ ರೀ ಹೀಗೆಲ್ಲ ಅವ್ರಿಗೆ ಹಿಂಗೆ ಮಾತಾಡ್ತಾರೆ? ದೇವ್ರ ಸೇವಕರು ಯಾರಲ್ಲ. ದೇವ್ರ ಸೇವಕ ಅಂದಮೇಲೆ ಗೊತ್ತಾ, ಸೇವೆ ಮಾಡಬೇಕಷ್ಟೇ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ. ಬಿಷಪ್ಗಳೇ ಅವತ್ತು ದಿವಸ ಪತ್ರಿಕೆಗಳು ಬರೆಸ್ತಾ ಇದ್ದಾನೆ. ಆ ಸಭೆಯ ದೂತನಿಗೆ, ನೀ ದೇವದೂತಿದ್ದೆ, ಆ ಸಭೆ ನೀನೇನು ಗೊತ್ತಾ, ದೆವ್ವ ದೂತ ಆಗಬೇಡ, ದೆವ್ವಿನ ದೂತ ಆಗಬೇಡ ನೀನು.
ದೇವರ ದೂತನಾಗಿರು, ಕ್ರಿಸ್ತನ ಸ್ವಾರ್ಥ ಸಾಕ್ಷಿಯಾಗು. ಅವತ್ತಿನ ಬಿಷಪ್ ಅಂತಿಮ್ ಸಾಕ್ಷಿಯಾದ, ಪೋಲಿಕಾರ್ಪ್ ಸಾಕ್ಷಿಯಾದ. ಇವತ್ತು ದಿವಸ ಯಾರು ಸಾಕ್ಷಿಯಾಗಿದೆ? ಇಲ್ಲ. ಇದ್ದಂಥ ಸ್ಥಳ ಮಾರ್ತೀನಿ ರೀ, ಕೊಡ್ತೀನಿ ರೀ, ಹಾಕ್ಬಿಡ್ರಿ ಕ್ರಿಸ್ತನಿಗೆ. ನೀವು ನಾಚಿಕೆ ಆಗ್ಬೇಕು. ನಿಮಗಲ್ರಿ, ನಮಗೆ ನಾಚಿಕೆ ಆಗ್ಬೇಕ್ರಿ. ಏನಾಗಿ ಹೋಗಿದೆ ಇವತ್ತಿನ ದಿವಸ? ನಾವೊಂದು ಸಾರಿ ಗೊತ್ತಾ, ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯದ ವಿಷಯದಲ್ಲಿ ನಾನು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಏನಿದೆ ಗೊತ್ತಾ? ಕಳ್ಳನಾದ ಮನೆ ವಾರ್ತೆಯವನ ಸಾಮ್ಯ ಅಂತದ. ನಾನು ವಿಸ್ತಾರವಾಗಿ ಹೊತ್ತು ದಿವಸ ಈ ವಿಡಿಯೋನ ಮಾಡಿ, ನಮ್ಮ ಸಭೆಯ ಒಬ್ಬ ಸದಸ್ಯ ಬಂದು ಏನು ಹೇಳ್ತಾನೆ ಗೊತ್ತಾ, ನನಗೆ ಮೆಸೇಜ್ ಹಾಕಿದ, ಈ ರೀತಿಯಿಂದ ಮಾಡಿ ದೇವ್ರ ಸೇವಕರಿಗೆ ಹಂಗಿಸಿ ಏನು ಗೊತ್ತಂದ್ರೆ ನೀವು ಶಾಪಗ್ರಸ್ತ ಆಗಬಾರ್ದ್ರಿ ಅಂತ ಹಾಕ್ತರು. ಯಾರೀ ದೇವ್ರ ಸೇವಕರು? ಅಲ್ಲೇ ಬರ್ದಿಂದ ಅದ್ರಿ, ಕಳ್ಳನಾದ ಮನೆ ವಾರ್ತೆವ, ಸುಳ್ಳುಗಾರ ಮನೆ ವಾರ್ತೆವ, ಕೊಲೆಗಾರ ಮನೆ ವಾರ್ತೆವ. ಆತನಿಗೆ ಮೋಸ ಮಾಡಿದ್ರೆ ಗೊತ್ತಾ ಮನೆ ವಾರ್ತೆಯವನೇ, ಆತನಿಗೆ ಹಿಡ್ಕೊಟ್ಟವ್ರೆ ಗೊತ್ತಾ ಮನೆ ವಾರ್ತೆಯವನೇ, ಶಿಲುಬೆಗೆ ಹಾಕಿದವರು ಮನೆ ವಾರ್ತೆಯವರೇ, ಆತನಿಗೆ ಉಗುಳಿದವರು ಮನೆ ವಾರ್ತೆಯವರೇ. ಇಂಥ ಒಂದು ಪರಿಸ್ಥಿತಿ ಅವತ್ತಿತ್ತು, ಇವತ್ತು ಕ್ರೈಸ್ತ ಸಭೆ. ಅದಕ್ಕೆ ಗೊತ್ತು, ನನಗೆ ಸಹಿಸಿಕೊಳ್ಳಿರಿ ಎಂಬುದಾಗಿ ಪೌಲನ ಪತ್ರಿಕೆಯಲ್ಲಿ ಬರೀತಿದೆ. ಇಂಥವರು ಅಪೋಸ್ತಲರಾಗಿ ಕಾಣಿಸ್ಕೊಳ್ಳೋದು, ಕ್ರಿಸ್ತನ ಅಪೋಸ್ತಲ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳೋರಾಗಿದ್ದಾರೆ. ಇದೇನು ಆಶ್ಚರ್ಯ ಅಲ್ಲ ಅವ್ರಿಗೆ, ಇದೇನು ಆಶ್ಚರ್ಯ ಅಲ್ಲ. ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳೋದು ದೊಡ್ಡದಲ್ಲ. ಅವರ ಅಂತ್ಯಾವಸ್ಥೆಯು ಅವರ ಕೃತ್ಯಗಳಿಗೆ ತಕ್ಕ ಹಾಗೆ ಅವ್ರಿಗೆ ಭಯನೇ ಇಲ್ಲ. ಏನಕ್ಕಾಗಲ್ರಿ, ಮುಂದೆ ಏನಕ್ಕಾಗಲ್ಲ. ಈಗ ಮಾತ್ರ ದೋಚ್ಕೊಂಡು ಹೆಂಗನ ಗೊತ್ತಂದ್ರೆ ಕಟ್ಕೊಂಡು ಈ ಲೋಕದಾಗೆ ಬಾಬೇ ಇಲ್ಲ ಅದ ರೀ, ಬಾಬೇಲಿ ಮೂರ್ತಿಗಳೇ ಬೇಯಿರಬೇಕಾದ್ರೆ ನನಗೆ ಚಿಂತೆ ಇಲ್ಲ. ನನ್ನ ಸಭೆ ನೋಡಿ ನನಗೆ ದುಃಖ ಆಗ್ತದ. ದೈವ ಸೇವಕರೇ ಇವತ್ತಿನ ದಿವಸ, ಸಭೆಯ ನಾಯಕರುಗಳೇ ಇವತ್ತಿನ ದಿವಸ ಎಚ್ಚರಿಕೆ ಆಗಬೇಕಾಗಿದೆ. ಈ 7 ಸಭೆಗಳು ಒಂದು ವೇಳೆ ಆ ರೀತಿಯ ಕಲಿತು ಹೋದಾವ ಅಂತಕ್ಕಂಥದ್ದು ಭಯ ನನಗಾದ. ಅದಕ್ಕೋಸ್ಕರವಾಗಿರ್ಬೋದು ಇದು ಪತ್ರಿಕೆ ಮೂಲಕ ಆತನು ಎಚ್ಚರಿಕೆ ಕೊಡ್ತಾ ಇದ್ದಾನೆ. ದೇವನಾಮ ಸ್ತೋತ್ರ. ಅದೇ ಪ್ರಕಾರ ಫಿಲಿಪ್ಪಿ 3:2 ನೋಡೋಣ. ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನದಲ್ಲಿ, ಆ ನಾಯಿಗಳಿಗೆ ಎಚ್ಚರಿಕೆಯಾಗಿರ್ರಿ. ಯಾರಿಗೆ ಹೇಳ್ತಾನೆ? ಪೌಲ್ ಹೇಳ್ತಾ ಇದ್ದಾನ, ಫಿಲಿಪ್ಪಿದವ್ರಿಗೆ ಹೇಳ್ತಾ ಇದ್ದಾನೆ. ಇದು ಸಭೆ ಅದ, ಆ ಸಭೆದವ್ರಿಗೆ ಹೇಳ್ತಾ ಇದ್ದಾನೆ, ಆ ನಾಯಿಗಳಿಗೆ ಎಚ್ಚರಿಕೆಯಾಗಿರ್ರಿ, ದುರ್ಮನುಷ್ಯನಿಂದ ಕೆಲಸ ಮಾಡುವವರಿಗೆ ಎಚ್ಚರಿಕೆಯಾಗಿರ್ರಿ, ಸುನ್ನತಿಯೆಂದು ಹೇಳಿಕೊಂಡು ಅಂಗಛೇದನ ಮಾಡುವವರಿಗೆ ಎಚ್ಚರಿಕೆಯಾಗಿರ್ರಿ. ನಿಜವಾದ ಸುನ್ನತಿ ಯಾವುದೆಂದರೆ ದೇವರಾತ್ಮನಿಂದ ಪ್ರೇರಿತರಾಗಿ ಆರಾಧಿಸುವವರು, ಕ್ರಿಸ್ತ ಯೇಸುವಿನಲ್ಲಿ ಹರ್ಷಗೊಳ್ಳುವವರು, ಶರೀರ ಸಂಬಂಧವಾದವುಗಳಲ್ಲಿ ಭರವಸೆ ಇಲ್ಲದವರಾಗಿದ್ದು ನಾವಾದರೂ ಶರೀರ ಸಂಬಂಧವಾದವುಗಳಲ್ಲಿ ಭರವಸೆ ಇಡಬಹುದು. ಬೇರೆ ಯಾವನಾದರೂ ಶರೀರ ಸಂಬಂಧವಾದವುಗಳಲ್ಲಿ ಭರವಸೆ ಇಡಬಹುದು ಎಂದು ಯೋಚಿಸುವುದಾದರೆ ನಾನು ಅವನಿಗಿಂತ ಹೆಚ್ಚಾಗಿ ಹಾಕಿ ಯೋಚಿಸಬಹುದು. ನೋಡು, ಕಡೇ ಮಾತು ಏನೆಂದರೆ, ನನ್ನ ಸಹೋದರರೇ, ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಆ ಅಪೋಸ್ತಲರಲ್ಲದಿದ್ದರು, ಪ್ರವಾದಿಗಳಲ್ಲದಿದ್ದರು, ದೇವರ ಸೇವಕರಲ್ಲದಿದ್ದರು, ಬಿಷಪರಲ್ಲದಿದ್ದರು, ಆಮೇಲೆ ಗೊತ್ತಾ DS ಅಲ್ಲದಿದ್ದರು, ತಾವು ದೇವರ ಬೋಧಕರನ್ನು ಹೇಳಿಕೊಡುವಂತಹ ಅಂಥವ್ರಿಗೆ ಎಚ್ಚರಿಕೆ. ಅವ್ರಿಗೆ ಏನು ನಾಯಿಗಳದ್ದು ಕರಿತಿದ್ದಾರೆ, ಏನು ಹರ್ಕೊಂಡು ತಿಂತಾ ಇದ್ದೀರಲ್ಲ, ಯಾರು ಅನ್ಬಾರ್ದು, ಯಾರಿಗೆ ಏನು ಅನ್ಬಾರ್ದಲ್ಲ. ದೇವ್ರ ವಾಕ್ಯ ಏನು ಹೇಳ್ತದ? ಮಂದಿಗೆ ಏನು ಹೇಳ್ತಿದ್ದೇವೆ ನಾವು? ನಾವೇನು ಮಾಡ್ತಾಯಿದ್ದೇವೆ? ಇವತ್ತಿನ ದಿವಸ ದೇವನಾಮ ಸ್ತೋತ್ರ ಉಂಟಾಗಲಿ. ಇವತ್ತಿನ ದಿವಸ ಈ ವಾಕ್ಯ ಭಾಗ ನಮಗೆ ಸಾರಲ್ಪಟ್ಟಿದೆ. ಇನ್ನೊಂದು ವಿಷಯ ನಾನು ಹೇಳಿ ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ದೇವ್ರ ಮಕ್ಕಳೇ, ಬಹಳ ಜಾಗ್ರತೆಯಿಂದ ವಾಕ್ಯ ನಾವು ಕೇಳಬೇಕಾಗಿದೆ. ಹಲ್ಲೆಲೂಯಾ. ವಾಕ್ಯ ಭಾಗ ಕೇಳುವಾಗ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕಂತಕ್ಕಂಥದ್ದು ನನಗೆ ನೆನಪಿಗೆ ಬರಬೇಕಾಗ್ತದೆ. ನೋಡಿ, ಯೆರೆಮೀಯ 7:1-34 ಅದೇ ಮಾತಿನ ಅವ್ರು ಮಾಡ್ತಕ್ಕಂಥ ಎಲ್ಲ ಇವತ್ತ ದೇವರ ಆರಾಧನೆ ಅಲ್ಲ. ಬರ್ನಿಂಗ್ ದ ಇನ್ಸೆನ್ಸ್ ಟು ಬಾಳನಿಗೆ ಆರಾಧನೆ, ಬಾಳನಿಗೆ ಹೋಮ ಮಾಡ್ತಕ್ಕಂಥದ್ದು ಇವರಿಗೆ ಗೊತ್ತಂದ್ರೆ
ಫಾಲೋ ಅದರ್ ಗಾಡ್ಸ್ ಯು ಹ್ಯಾವ್ ನಾಟ್ ನೋ. ಅವ್ರಿಗೇನು ಗೊತ್ತೇ ಇಲ್ಲದು, ಅಲ್ಲದ ದೇವರಿಗೆ ಮಾಡ್ದು. ಹಾಗೇನು ಗೊತ್ತಾ, ಇವರೆಲ್ಲ ಏನು ಗೊತ್ತಂದ್ರೆ ಬೆಬಿಲೋನಿಯನ್ ಟೈಟಲ್ ಫಾರ್ ಇಸ್ತಾರ್, ಕ್ವೀನ್ ಆಫ್ ಹೆವನ್ ಅಂತ ಯಾರಿಗೆ, ಆ ಆಕಾಶ ದೇವತೆ ಯಾರು ಗೊತ್ತಾ, ಆ ನಿಮ್ರೋದನ ಹೆಂಡತಿ. ಬೆಬಿಲೋನಿಯನ್ ಟೈಟಲ್. ಅಲ್ಲಿ ಬ್ಯಾಬಿಲೋನಿನವರು ಬಾಬೇಲಿನ ದೇವತೆ, ಬಾಬೇಲ್. ಇದು ಜಾರಸ್ತ್ರೀ ಅಂತ ಹೇಳೋದು. ಬಾಬೇಲ್ ಇವತ್ತು ದಿವಸ ಏನು ಗೊತ್ತಂದ್ರೆ ಕ್ಯಾಥಲಿಕ್. ಬಾಬೇಲ್ ಅದರ ಆಚಾರ ಇರೋದಾದ್ರೆ ಇದು ಏನು ಗೊತ್ತಾ, ಕ್ಯಾಥಲಿಕ್. ಜಾರಸ್ತ್ರೀ ಬರ್ದಿದ್ದಲ್ಲ, ಜಾರಸ್ತ್ರೀ ಅಂತ ಪ್ರಕಟ ಗ್ರಂಥ. ಇವಳು ಇಡೀ ಜಗತ್ತೆಲ್ಲ ನಾಶ ಆಗ್ಲಿಕ್ಕೆ ಕಾರಣ. ಬ್ಯಾಬಿಲೋನ್ ಟೈಟಲ್ ಫಾರ್ ಇಸ್ತಾರ್, ಆ್ಯನ್ ಇಂಪಾರ್ಟೆಂಟ್ ಗಾಡೆಸಸ್ ಇನ್ ಬ್ಯಾಬಿಲೋನಿಯನ್ ಪ್ಯಾಂಥಿಯನ್. ಆಮೇಲೆ ಯೆರೆಮೀಯ 44ನೇ ಅಧ್ಯಾಯದಾಗ ಒಂದು ಹೇಳಿ ನಾನು ಮುಗಿಸಲಿಕ್ಕೆ ಇಷ್ಟಪಡ್ತೀನಿ. ಕೇಳಿರಿ, ಬೈರಿ, ದೇವ್ರ ಕಡೆ ತಿರುಗಿರಿ. ದೇವ್ರ ಕಡೆ ತಿರುಗಿರಿ ಅಷ್ಟೇ. ಹಲ್ಲೆಲೂಯಾ. 1ರಿಂದ 44ನೇ ಅಧ್ಯಾಯ ಯೆರೆಮೀಯ. ಭಾಳ ದೊಡ್ಡ ಅಧ್ಯಾಯ ಇದೆ. ಇವೆಲ್ಲ ನಮ್ಗೆ ತಿಳ್ಕೊಬೇಕು. ನೋಡಿ, ಇವರೆಲ್ಲ ನನಗೆ ಕೆಣಕಬೇಕಂತೆ ಮಾಡ್ತಾರೆ. 44:3 ಆಹಾ, ಅಲ್ಲಿನವರು ತಮಗೂ ನಿಮಗೂ ನಿಮ್ಮ ಪಿತೃಗಳಿಗೂ ತಿಳಿಯದ ಅನ್ನ ದೇವತೆಗಳಿಗೆ ಧೂಪ ಹಾಕಿ ಸೇವೆ ಮಾಡುವುದಕ್ಕೆ ಆತುರಪಟ್ಟು ನನ್ನನ್ನು ಕೆಣಕಬೇಕೆಂದೇ ಈ ದುರಾಚಾರಗಳು ನಡೆಸಿದ್ರಿಂದ ಆ ಸ್ಥಳಗಳು ಹಾಳಾದವು, ಅಲ್ಲಿ ಯಾರೂ ವಾಸಿಸರು. ಇವತ್ತಿನ ದಿವಸ ನಮ್ಮ ಹಾಸ್ಪಿಟ್ಲ್ ಬಿದ್ದು ಹೋಯ್ತು, ಇವತ್ತಿನ ದಿವಸ ನಮ್ಮ ಕಾಲೇಜ್ ಬಿದ್ದು ಹೋಯ್ತು, ಹೈಸ್ಕೂಲ್ ಬಿದ್ದು ಹೋಯ್ತು, ಹಾಸ್ಟೆಲ್ ಬಿದ್ದು ಹೋಯ್ತು, ಹಾಸ್ಪಿಟ್ಲ್ ಬಿದ್ದು ಹೋಯ್ತು. ಯಾಕೆ? ಇದು ಕಾರಣ ಯಾರು? ಭಾಳ ಜಾಗ್ರತೆ. ನೀವೆಲ್ಲ ಇಂಥ ಆಚಾರಗಳು ಮಾಡುವುದರಿಂದ ಆತನಿಗೆ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಿ ಇದ್ದಾಗ, ಇಲ್ಲಿ ಬರೆದ ಗೊತ್ತಾ, ಯೆರೆಮೀಯ ಇದೇ 44:7ನೇ ವಚನದಲ್ಲಿ, ಹೀಗಿರಲು ಸೇನಾಧೀಶನಾದ ಇಸ್ರಾಯೇಲಿನ ದೇವರಾದ ಯೆಹೋವನು ಹೀಗೆನ್ನುತ್ತಾನೆ, ಈ ದೊಡ್ಡ ಕೇಡನ್ನು ನಿಮಗೆ ನೀವೇ ಉಂಟು ಮಾಡಿಕೊಳ್ಳುವುದೇಕೆ? ಈ ದುರಾಚಾರದ ನಿಮಿತ್ತ ಯೆಹೂದದಲ್ಲಿರುವ ಗಂಡಸರು, ಹೆಂಗಸರು, ಮಕ್ಕಳು, ಮೊಲೆಕೂಸುಗಳು ನಿರ್ಮೂಲರಾದರು, ನಿಮ್ಮಲ್ಲಿ ಯಾರೂ ಉಳಿಯಲ್ಲ. ಮತ್ತು ಕೇಡಿಗಾಗಿಯೇ ನಿಮ್ಮ ಮೇಲೆ ದೃಷ್ಟಿ ಇಡುವೆನು. ವಾಕ್ಯದಲ್ಲಿ 12ನೇ ವಚನದಲ್ಲಿ. ಮತ್ತು 19ನೇ ವಚನದಲ್ಲಿ 44:19 ಯೆರೆಮೀಯ, ಗಗನದ ಒಡತಿಗೆ ಧೂಪ ಹಾಕಿ ಪಯನ ನೈವೇದ್ಯ ಸುರಿಸುತ್ತಿದ್ದಾಗ ನಾವು ಆಕೆಯ ಪೂಜೆಗಾಗಿ ಆಕೆ ಆಕಾರದ ಹೋಳಿಗೆಗಳನ್ನು ಮಾಡಿ ಪಾನದ್ರವ್ಯಗಳನ್ನು ಅರ್ಪಿಸಿದ್ದು ನಮ್ಮ ಗಂಡಂದರಿಗೆ ಒಪ್ಪಿಗೆ ಆಗಿಲ್ಲವೋ? ಆವತ್ತಿನ ದಿವಸ ಯೆರೆಮೀಯನಿಗೆ ಬಂದು ಹೇಳ್ತಾ ಇದ್ದಾರೆ, ಏನಂತ ಅಲ್ಲಿ ಇಸ್ರಾಯೇಲ್ ಏನು ಹೇಳ್ತಾರೆ ಗೊತ್ತಾ, 15ನೇ ವಚನದಲ್ಲಿ, ಆಗ ತಮ್ಮ ಹೆಂಡತಿಯರು ಅನ್ಯ ದೇವತೆಗಳಿಗೆ ಧೂಪ ಹಾಕುತ್ತಿದ್ದರು ತಿಳಿದುಕೊಂಡು ಗಂಡಸರು ಅಲ್ಲಿ ದೊಡ್ಡ ಗುಂಪಾಗಿ ನಿಂತುಕೊಂಡಿದ್ದ ಹೆಂಗಸರು ಅಂತೂ ಐಗುಪ್ತದಲ್ಲಿಯೂ ಪತ್ರೋಸಿನಲ್ಲಿಯೂ ವಾಸವಾಗಿದ್ದವರೆಲ್ಲರೂ ಯೆರೆಮೀಯನಿಗೆ ಹೀಗೆ ಹೇಳಿದರು, ಯೆಹೋವನ ಹೆಸರಿಂದ ನೀನು ನಮಗೆ ನುಡಿದ ಮಾತನ್ನು ಕೇಳಲಲ್ಲೆವು, ನೀ ಎಷ್ಟು ಹೇಳಿದ್ರು ನಾವು ಕೇಳಲಲ್ಲೆವು ಅಂತಂದ್ರಂತ. ಗಗನದ ಒಡತಿಗೆ ಧೂಪ ಹಾಕಿ ಪಾನ ನೈವೇದ್ಯವನ್ನು ಸುರಿವೆವು ಎಂದು ನಾವು ಬಾಯಿ ಬಿಟ್ಟು ಹೇಳಿದ ಮಾತುಗಳನ್ನೆಲ್ಲ ಖಂಡಿತವಾಗಿ ನೆರವೇರಿಸುವು. ಮೊದಲು ಯೆಹೂದದ ಊರುಗಳಲ್ಲಿ, ಯೆರೂಸಲೇಮಿನ ಬೀದಿಗಳಲ್ಲಿ ನಾವು, ನಮ್ಮ ಪಿತೃಗಳು, ನಮ್ಮ ಅರಸರು, ನಮ್ಮ ಪ್ರಧಾನರು ಹೀಗೆ ಮಾಡುತ್ತಿದ್ದಾಗ ನಾವು ಯಾವ ಕೇಡನ್ನು ಕಾಣದ ಹೊಟ್ಟೆ ತುಂಬ ಉಂಡು ಸುಖ ಪಡುತ್ತಿದ್ದೆವು. ಆದರೆ ನಾವು ಗಗನದ ಒಡತಿಗೆ ಧೂಪ ಹಾಕುವುದನ್ನು, ಪಾನ ನೈವೇದ್ಯವನ್ನು ಸುರಿಯುವುದನ್ನು ನಿಲ್ಲಿಸಿ ಬಿಟ್ಟಿದ್ದರಿಂದ ಎಲ್ಲ ಕೊರತೆಗೂ ಗುರಿಯಾಗಿ ಖಡ್ಗಕ್ಷಾಮಗಳಿಂದ ನಾಶವಾಗುತ್ತಿದ್ದೇನೆ. ಗಗನದ ಒಡತಿಗೆ ನಾವು ಮಾತ್ರ ಹಾಕದ ನಾವು ಬಿಡದೇ ಇಲ್ಲ ಎಂದು ಯೆರೆಮೀಯನಿಗೆ ಆ ಗಂಡಸರು ಬಂದು ಈ ರೀತಿಯಿಂದ ಹೇಳಲಿಕ್ಕೆ ಶುರು ಮಾಡಿದ್ರು. ಆಗ ಯೆರೆಮೀಯ ಎಂತನು ಗೊತ್ತಾ, ನೀವು ನಡೆಸಿದ ದುರಾಚಾರಗಳು, ಅಸಹ್ಯ ಕಾರ್ಯಗಳನ್ನು ಯೆಹೋವನಿನ್ನು ಸಹಿಸಲಾರದೆ ಹೋದುದರಿಂದ ನಿಮ್ಮ ದೇಶವು ಹಾಳಬಿದ್ದು ಜನವಿಲ್ಲದೆ ಬೆರಗಿಗೂ ಶಾಪಕ್ಕೂ ಆಸ್ಪದವಾಯಿತು. ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತಿನ ದಿವಸ ಯೆರೆಮೀಯ 44:1-30 ಓದ್ರಿ. 1-3 ಹೆಜ್ಕೇಲ 8ನೇ ಅಧ್ಯಾಯ 1-11 ತನಕ ಓದ್ರಿ. ಅದೇ ಯೆರೆಮೀಯ 7ನೇ ಅಧ್ಯಾಯ 1-34 ಓದ್ರಿ. ಇವತ್ತಿನ ದಿವಸ ಏನು ಗೊತ್ತಾ, ಎಫೆಸ ಸಭೆಯವರೇ, ಇವತ್ತಿನ ದಿವಸ ನಿಮ್ಮಲ್ಲಿ ಇಂಥ ಆಚಾರಗಳು ಒಂದು ವೇಳೆ ಬಂದಿದ್ದರಿಂದ ಏನಾಗ್ತದೆ ಗೊತ್ತಾ, ನಿಮ್ಮ ಸಭೆಯನ್ನು ದೀಪ ಸ್ತಂಭವಾಗಿ ಕೆತ್ತು ಹಾಕುವಂಥ ದಿನ ಬರ್ತದ. ನಿಕೊಲಾಯಿತರೇ,
ಅಂದರೆ ಏನು ಗೊತ್ತಾ, ಇದು ಕಡೆ ದೇವರು ಬೇಕು, ಇದು ಕಡೆ ಏನು ಗೊತ್ತಬೇಕು, ಸೈತಾನು ಬೇಕಂತಕ್ಕಂಥವ್ರೆ ಏನು ಗೊತ್ತಾ, ನೀವು ನಾಶವಾಗಿ ಹೋದಿರಿ. ಬಹಳ ಎಚ್ಚರಿಕೆ. ನಾನು ಬಂದು ಕೆತ್ತ ಹಾಕ್ಬಿಡ್ತೀನಿ. ನಿಕೋಲಾಯಿತರ ಕೃತ್ಯಗಳನ್ನು ತೆಗೆದು ಹಾಕಬೇಕು ನಮ್ಮಲ್ಲಿ. ನಿಕೋಲೈಟನ್ಸ್, ನಮ್ಮೆಲ್ಲ ಆರಾಧನೆಗಳು, ನಮ್ಮೆಲ್ಲ ಸಿಸ್ಟಮ್ಸ್ ಎಲ್ಲ ನಿಕೋಲೈಟನ್ಸ್. ಕರ್ತನಲ್ಲಿ ಪ್ರಿಯರೇ, ಎಫೆಸ ಸಭೆಯೇ ಅವತ್ತಿನ ದಿವಸ ಇಸ್ರಾಯೇಲರೇನು ಗೊತ್ತಾ, ಅನಾಚಾರಕ್ಕೆ ಒಳಗಾಗಿ ಏನಾದರೂ ಗೊತ್ತಾ, ಬಾಬೇಲಿಗೆ ಸೆರೆ ಹೋದರು. ಮತ್ತು ಕ್ರಿಸ್ತಶಕ 70ರಲ್ಲಿ ಟೈಟಸ್ಸು ಅವತ್ತಿನ ದಿವಸ ಇಸ್ರಾಯೇಲ್ ಮೇಲೆ ಯುದ್ಧಕ್ಕೆ ಬಂದು ಟೈಟಸ್ ಏನು ಮಾಡ್ದ, ನೆಲಸಮ ಇಸ್ರಾಯೇಲ್ ದೇವರ ಆಲಯ ಕೆಡವಿ ಹಾಕಿದ. ಯೆಹೂದ್ಯರನ್ನು ನಿಲ್ಲಿಸಿ ಕಡಿಯೋದಕ್ಕೆ ಪ್ರಾರಂಭ ಮಾಡಿದ. ಜಗತ್ತಿನ ತುಂಬ ಚದರಿ ಹೋದರು. ಜಿಪ್ಸಿಗಳಾದ್ರೆ ಇವತ್ತಿನ ಜಗತ್ತಿನ ಇವತ್ತಿನ ತನಕ ಯೆಹೂದ್ಯರು ಇಸ್ರಾಯೇಲ್ ದೇಶದಲ್ಲಿ ಇಲ್ಲ, ಇಸ್ರಾಯೇಲ್ ದೇಶದಲ್ಲಿ ಇಲ್ಲ. ಆಮೇಲೆ ಗೊತ್ತಂದ್ರೆ ಯೆರೂಸಲೇಮಿನಲ್ಲಿ ಇಲ್ಲ, ಅಲ್ಲಿ ದೇವಾಲಯ ಇಲ್ಲ. ಅವತ್ತಿನ ದಿವಸ ಏನು ಗೊತ್ತಂದ್ರೆ ಏನಿದ್ದಿಲ್ಲ ಗೊತ್ತಾ, ಅವತ್ತಿನ ಶಿಲೋವು ಕೂಡ ಹಾಳಾಯಿತು. ಇವತ್ತು ಯೆರೂಸಲೇಮಿನಲ್ಲಿ ದೇವಾಲಯ ಇಲ್ಲ. ಯಾಕೆ ಗೊತ್ತಾ, ಅನಾಚಾರದ ನಿಮಿತ್ತವಾಗಿ. ಇವತ್ತು ದಿವಸ ಕ್ರೈಸ್ತ ಸಭೆ ಹಾಗಾಗಬಾರದು ಎಂಬ ಉದ್ದೇಶದಿಂದ ಕರ್ತನು ಹೊಸ ಒಡಂಬಡಿಕೆಯನ್ನು ಮಾಡಿಕೊಂಡು ಹೊಸ ಆಲೋಚನೆಗಳನ್ನು, ಹೊಸ ರೀತಿಯಿಂದ ಆರಾಧನೆ ನಮಗೆ ಕಲಿಸ್ಕೊಟ್ಟಿದ್ದಾನೆ. ಇವತ್ತಿನ ದಿವಸ ಇನ್ನೂ ಹಳೆ ಆಚಾರಗಳನ್ನೇ ಮಾಡ್ತೀರಾ. ಕ್ರಿಸ್ತನ ಆರಾಧನೆ ಇಲ್ಲ, ಆತನಿಗೆ ಪ್ರೇಜಿಂಗ್ ಇಲ್ಲ, ಮನುಷ್ಯರಿಗೆ ಪ್ರೇಜಿಂಗ್ ಮಾಡ್ತೀವಿ. ಯಾರಿಗೆ ಪ್ರೇಜಿಂಗ್ ಮಾಡ್ತಾಯಿದ್ದೀರಿ ಇವತ್ತು ದಿವಸ? ಇವತ್ತಿನ ದಿವಸ ಈ ವಾಕ್ಯ ಭಾಗ ನೀವು ಕೇಳಿದ್ದಕ್ಕಾಗಿ, ಆವತ್ತಿನ ದಿವಸ ಇಸ್ರಾಯೇಲರು ಬಾಬೇಲಿಗೆ ಸರಿ ಹೋದರು. ಬಾಬೇಲಿಗೆ ಏನು ಗೊತ್ತಂದ್ರೆ ಸರಿಯಾದರು. ಇಂದು ಕ್ರೈಸ್ತ ಸಭೆಯ ರೋಮಿಗೆ ಅಂದರೆ ಗೊತ್ತಾ, ಕ್ಯಾಥೋಲಿಕ್ ಆಚಾರಕ್ಕೆ ಒಳಗಾಗಿ ಕೆಟ್ಟು ಹೋಯಿತು. ಎಲ್ಲ ಸಭೆಗಳಲ್ಲಿ ಈ ರೀತಿಯಿಂದ ನಿಕೋಲಾಯಿತು. ಅದಕ್ಕೋಸ್ಕರವಾಗಿ ಕ್ರಿಸ್ತನಲ್ಲಿ ಪ್ರಿಯರೇ, ಎಲ್ಲ ಸಭೆಗಳು ನಿಕೋಲಾಯಿತರು ತುಂಬಿ ಹೋಗಿದ್ದಾರೆ. ಆರಾಧನೆ ಹೊಂಟು ಹೋಗಿದೆ. ಮತ್ತು ಆ ಸಭೆಯ ದೂತ ಏನು ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ? ಇವನು ಸಹ ಧೂಪ ಹಾಕ್ತಾ ಇದ್ದಾನೆ. ಇವನು ಏನು ಗೊತ್ತಾ, ಅವ್ರು ಹೇಳಿದಾಗ ಕೇಳ್ತಾ ಇದ್ದಾರೆ. ಹಾಗಾದರೆ ನಾ ಬಂದಾಗ ಏನು ಮಾಡ್ತೇನೆ ಗೊತ್ತಾ, ಕೆತ್ತಾಕ್ಬಿಡ್ತೇನೆ ಕಲ್ಲ ಅಂತ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ಜೀವ ಎಂಬ ಜಯಮಾಲೆ ಕೊಡ್ತೇನೆ. ಪರಲೋಕದಲ್ಲಿ ಬಚ್ಚಿಟ್ಟಿರುವಂಥ ಮನ್ನನ್ನು ಕೊಡ್ತೇನೆ. ಶೋಧಿಸುವಂಥ ದಿನ ಬರ್ತದೆ, ಶೋಷಿಸ್ತಕ್ಕಂಥ ದಿನ ಬರ್ತದೆ. ಕರೆಯಲ್ಪಟ್ಟರು ಬಹಳ ಜನ, ಅಯಲ್ಪಟ್ಟರು ಸ್ವಲ್ಪ ಜನ. ಇಸ್ರಾಯೇಲ್ ಎಷ್ಟು ಜನ ರಕ್ಷಣೆ ಹೊಂದ್ತಾರೆ ಗೊತ್ತಾದ ನಿಮಗೆ? ಯುಗದ ಸಮಾಪ್ತಿಯಲ್ಲಿ ಇಸ್ರಾಯೇಲು ಮೊದಲು ಕ್ರೈಸ್ತ ಸಭೆ ಎತ್ತಲ್ಪಡ್ತದೆ. ಹೇಗೆ ಎತ್ತಲ್ಪಡ್ತದೆ? ಬೆಂಕಿಯಿಂದ ಎತ್ತಲ್ಪಡ್ತದೆ. ಶ್ರಮೆ ಸಂಕಷ್ಟಗಳಿಲ್ಲ. ಅದರಲ್ಲಿ ಎಷ್ಟು ಜನ ಹೋಗ್ತಾರೆ? ಅದಾದ ನಂತರ ಇಸ್ರಾಯೇಲ್ ಎಷ್ಟು ಜನ ರಕ್ಷಣೆ ಹೊಂದ್ತಾರೆ? 1,44,000 ಜನ. ಇವತ್ತು ಎಷ್ಟೇ ಜನ ಇರಲಿ, 1,44,000 ಜನ. ಉಳಿದವರು ಎಲ್ಲರೂ ಗೊತ್ತ ವಿಗ್ರಹಾರಾಧಕರು. ಇವತ್ತು ಕ್ರೈಸ್ತ ಸಭೆ ಎಷ್ಟು ಜನ ಉಳಿಬೋದು? ಅವತ್ತು ದಿವಸ ಸೋಸುವಾಗ, ಆ ಪರೀಕ್ಷೆ ದಿನ ಬಂದಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆ ನಮಗೆ ಒತ್ತಾಯಪಡಿಸ್ತದೆ. ಮಕ್ಕಳೇ, ನಾನು ನಿಮಗೋಸ್ಕರ ಏನು ಮಾಡಬೇಕಾಗಿತ್ತು ಎಲ್ಲ ಮಾಡಿದ್ದೇನೆ. ಎಲ್ಲ ಕಾಲಗಳಲ್ಲಿ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿರಿ. ದೇವರ ವಾಕ್ಯ ಭಾಗ ನಮ್ಮೆಲ್ಲರ ಆತ್ಮ ಧ್ಯಾನಕ್ಕೆ ಆಶೀರ್ವಾದ ಮಾಡಲಿ. ಆಮೇನ್. ಪ್ರೇಸ್ ದ ಲಾರ್ಡ್.